ನಮಸ್ಕಾರ. ಸಿ ಕ್ಯೂಬ್ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸಿಗೆ ಸ್ವಾಗತ. ಇವತ್ತಿನ ದಿನದ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನಾವು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ರೆಫರೆನ್ಸಿಗೆ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನು ನಾವಿಲ್ಲಿ ಹಾಕ್ತೀವಿ. ನಿಮಗೆ ಇಲ್ಲಿ ನಾವು ಯೂಸ್ ಮಾಡಿರುವಂತಹ PDF ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಪರೇಜ್ ಆ್ಯಪಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಅವೈಲೇಬಲ್ ಇದೆ. ಈ ಸ್ಟಡಿ ಮೆಟೀರಿಯಲ್ಸಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತ ಇದೆ. ಈ ಕಾಪರ್ ಕಟ್ಟಿಂಗ್ಸಲ್ಲಿ ನಿಮಗೆಲ್ಲ PDF ಸಿಗುತ್ತೆ. ಈ ಆರ್ಟಿಕಲ್ನ ದ ಹಿಂದೂ 15th ಏಪ್ರಿಲ್ ಜಿಯೋಗ್ರಫಿ ಅಂಡರ್ ರೈನ್ಫಾಲ್ ಅಂಡರ್ ನಾನು ತೊಗೊಂಡಿದ್ದೀನಿ. ಇಲ್ಲಿ ಹೆಡ್ಡಿಂಗ್ ಇದೆ IMD ಫೋರ್ಕ್ಯಾಸ್ಟ್ಸ್ ನಾರ್ಮಲ್ ಮಾನ್ಸೂನ್ ನೋ ಎಲ್ ನಿನೋ ಅಂತ ಹೇಳ್ತಿದೆ. ಮೊದಲನೇದಾಗಿ ಈ ಆರ್ಟಿಕಲ್ ಅರ್ಥ ಆಗಬೇಕಾದ್ರೆ ನಮಗೆ IMD ಬಗ್ಗೆ ಗೊತ್ತಾಗಬೇಕು. IMD ಅಂದರೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ. ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟು ಎಲ್ಲ ವೆದರ್ ರಿಲೇಟೆಡ್ ಫಿನೋಮಿನಾ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂಡರ್ IMD ಬರುತ್ತೆ. ಇದೇನು ಹೇಳ್ತಿದೆ, ಈ ಸತಿ ನಮ್ಮದು ರೈನ್ಫಾಲು ನಾರ್ಮಲ್ ಅಂತ ಹೇಳ್ತಿದೆ. ಹಂಗಾರೆ ನಾರ್ಮಲ್ ಅಂತ ಹೆಂಗೆ ಹೇಳುತ್ತೆ? ನಮಗೆ ಅಟ್ಲೀಸ್ಟ್ ಒಂದು ಆ್ಯಾವ್ರೇಜ್ ನಂಬರ್ ಇರಬೇಕಾ? ಆ ನಂಬರಿಗೆ ಅಷ್ಟು ಮಳೆ ಹತ್ತತ್ರ ಅಲ್ಲಿಗೆ ಬಂತು ಅಂದರೆ ನಾವು ಆ್ಯಾವ್ರೇಜ್ ನಾರ್ಮಲ್ ರೈನ್ಫಾಲ್ ಅಂತ ನಾವು ಹೇಳ್ಬೋದು. ಇವರು ಮುಂಚೆ ಏನು ಹೇಳಿದರು ಅಂತಂದರೆ 89 ಸೆಂಟಿಮೀಟರ್ಸ್ ರೈನ್ಫಾಲು. ಈ 89 ಸೆಂಟಿಮೀಟರ್ ರೈನ್ಫಾಲಿಗೆ +4% ಅಥವಾ -4% ಒಳಗೆ ಮಳೆ ಬಿತ್ತು ಅಂದರೆ ಒಂದು ವರ್ಷಕ್ಕೆ ನಾವು ಇದನ್ನು ನಾರ್ಮಲ್ ರೈನ್ಫಾಲ್ ಅಂತ ಕರಿತೀವಿ ಅಂತ ಹೇಳ್ತಿದ್ರು. IMD ಇದನ್ನು ನಾರ್ಮಲ್ ರೈನ್ಫಾಲ್ ಅಂತ ಹೇಳ್ತಿದ್ರು. ಈಗೇನು ಮಾಡಿದ್ದಾರೆ, ಇದರದ್ದು ಚೇಂಜಸ್ ಮಾಡಿದ್ದಾರೆ. ಇದೇನು 89 ಸೆಂಟಿಮೀಟರ್ ಅಂತಿದೆಯಲ್ಲ, 89 ಸೆಂಟಿಮೀಟರ್ ರೈನ್ಫಾಲ್ನ ತೆಗೆದುಬಿಟ್ಟು ಈಗ 87 ಸೆಂಟಿಮೀಟರ್ ಅಂತಂದ್ಬಿಟ್ಟು ರೈನ್ಫಾಲ್ ಮಾಡಿದ್ದಾರೆ. ಇದು ಯಾವಾಗಲೂ ಕೂಡ 50 ವರ್ಷಕ್ಕೆ ಇದು ಎಷ್ಟು ಆ್ಯಾವ್ರೇಜ್ ಅಂತಂದ್ಬಿಟ್ಟು ನಾವು ತೊಗೊತಿದ್ದೀವಲ್ಲ, ಇದನ್ನೇ ಇವರು ಕರೀತಾರೆ ಲಾಂಗ್ ಪೀರಿಯಡ್ ಆ್ಯಾವ್ರೇಜ್ ಅಂತ. ಈ ಆ್ಯಾವ್ರೇಜನ್ನು ಎಷ್ಟು ಅನ್ನೋದನ್ನು ಇವರು ಲಾಸ್ಟ್ 50 ವರ್ಷದ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತಾರೆ. ಹಾಗಾಗಿ 1970ಇಂದ ಈಗ 2020ವರೆಗೂ ಇವರು ಅಂದಾಜು ಎಲ್ಲ ರೈನ್ಫಾಲನ್ನು ಆ್ಯಾವ್ರೇಜ್ ಮಾಡಿ ದೆನ್ ಫೈನಲಿ ಈ 87 ಅನ್ನೋ ಒಂದು ನಂಬರಿಗೆ ಇವರೀಗ ಬಂದಿದ್ದಾರೆ. ಅದೊಂದು ವಿಚಾರ ನಮಗೆ ಗೊತ್ತಿರಬೇಕು. ದೆನ್ ಜೊತೆಗೆ ಇವ್ರು ಹೇಳ್ತಿದ್ದಾರೆ ನೋ ಎಲ್ ನಿನೋ ಅಂತನ್ಬಿಟ್ಟು. ಈಗ ಲಾನಿನಾ ಮತ್ತು ಎಲ್ನಿನೋ ವಿಚಾರನ ನನ್ನ ಜಿಯೋಗ್ರಫಿ ಸ್ಟ್ಯಾಟಿಕ್ ಕ್ಲಾಸಲ್ಲಿ ನಾನು ಪೂರ್ತಿ ಡೀಪಾಗಿ ಹೇಳಿದ್ದೀನಿ. ಈಗ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ನಿಮಗೆ ಇಷ್ಟು ಗೊತ್ತಿರಲಿ. ಏನು ವಿಚಾರ ಅಂತಂದರೆ, ಎಲ್ನಿನೋ ಬಂತು ಅಂದರೆ ಇಂಡಿಯಾಗೆ ಬ್ಯಾಡ್, ಅಂದರೆ ಇಂಡಿಯಾಗೆ ಬೇಜಾರು, ಅಂದರೆ ಮಾನ್ಸೂನು ಇದು ಹಾಳು ಮಾಡುತ್ತೆ. ಅದೇ ನನಗೆ ಲಾನಿನಾ ಕಂಡೀಷನ್ ಅಂತ ಬಂತು ಅಂತಂದರೆ ಅದು ನಮ್ಮ ಮಾನ್ಸೂನಿಗೆ ಒಳ್ಳೆಯದು. ಇಷ್ಟೇ ತಿಳ್ಕೊಳ್ರಿ. ಏನು, ಐ ರಿಪೀಟ್, ಎಲ್ನಿನೋ ಅಂತಂದರೆ ಮಾನ್ಸೂನಿಗೆ ಕೆಟ್ಟದು, ಲಾನಿನಾ ಬಂತು ಅಂದರೆ ಮಾನ್ಸೂನಿಗೆ ಒಳ್ಳೆಯದು. ಸೊ ಆ್ಯಕ್ಚುಲಿ ಎಲ್ನಿನಾ ಲಾನಿನಾ ಅಂದರೆ ಏನು, ವೆದರ್ ಫಿನಾಮಿನಾ ಏನಾಗುತ್ತೆ ಅಂದರೆ ಇದು ಜಿಯೋಗ್ರಫಿನಲ್ಲಿ ತುಂಬ ಇಂಟರ್ಲಿಂಕ್ಡ್ ಕಾನ್ಸೆಪ್ಟ್ ಇದು. ಹಾಗಾಗಿ ಜಸ್ಟ್ ನಾನು ಇಷ್ಟೇ ಬೇಸಿಕ್ ಹೇಳ್ತೀನಿ. ಇಲ್ಲಿ ನೋಡ್ರಿ, ಇದು ನಮಗೆ ಪೆಸಿಫಿಕ್ ಓಷನ್ನು. ಈಗ ನಾನು ಈ ಪೆಸಿಫಿಕ್ ಓಷನ್ ತೊಗೊಂಡಾಗ ಇಲ್ಲಿ ಬರುತ್ತೆ ನನಗೆ ದೇಶ ಪೆರು, ಆಯಿತಾ. ಈ ಕಡೆ ಬರುತ್ತೆ ನನಗೆ ಆಸ್ಟ್ರೇಲಿಯಾ. ದೆನ್ ಯೂಶಲಿ ಏನಿರುತ್ತೆ ಅಂತಂದರೆ ಈ ಪೆಸಿಫಿಕ್ ಓಷನ್ ತೊಗೊಂಡ್ರೆ ಈ ಕಡೆ ಭಾಗ ಪೆಸಿಫಿಕ್ ಓಷನ್ನು ಬಿಸಿ ನೀರಿಂದ ತುಂಬಿರುತ್ತೆ, ಈ ಕಡೆ ಕೋಲ್ಡ್ ಇರುತ್ತೆ. ಯೂಶಲಿ ಈ ಥರ ಇರುತ್ತೆ ಪೆಸಿಫಿಕ್ ಓಷನ್ ಅಂತ ನಾನು ತೊಗೊಂಡ್ರೆ. ದೆನ್ ವೆಸ್ಟ್ ಸೈಡ್ ಆಫ್ ದಿ ಪೆಸಿಫಿಕ್ ಓಷನು ನನಗೆ ಹಾಟ್ ವಾಟರ್ ಇರುತ್ತೆ, ದೆನ್ ಈಸ್ಟ್ ಸೈಡ್ ಆಫ್ ದಿ ಪೆಸಿಫಿಕ್ ಓಷನ್ ನನಗೆ ಕೋಲ್ಡ್ ವಾಟರ್ ಇರುತ್ತೆ. ಈ ಥರ ಇತ್ತು ಅಂತಂದರೆ ಇಲ್ಲಿ ಏರ್ ಆಸ್ಟ್ರೇಲಿಯಾದ ಹತ್ರ ಏರ್ ರೈಸ್ ಆಗಿಬಿಟ್ಟು ಆ ಏರ್ ಬಂದ್ಬಿಟ್ಟು ಇಲ್ಲಿ ಬಿದ್ದುಬಿಟ್ಟು ದೆನ್ ಈ ಏರೇ ವಾಪಸ್ ಹಿಂಗೆ ಇಂಡಿಯಾದ ಮೇಲೆ ಹೋಗ್ಬಿಟ್ಟು ಇದೇ ಮಾನ್ಸೂನ್ ಆಗುತ್ತೆ. ಅದು ಹೆಂಗೆ ಹೋಗುತ್ತೆ, ಹೆಂಗೆ ಬರುತ್ತೆ, ವಾಕರ್ ಸೆಲ್ಲು ಇವೆಲ್ಲದನ್ನು ಕೂಡ ಸ್ಟ್ಯಾಟಿಕಲ್ ಅದನ್ನು ಹೇಳಿರ್ತೀನಿ. ಈಗ ನಿಮಗೆ ಈ ಒಂದು ಆರ್ಟಿಕಲ್ ಅರ್ಥ ಮಾಡ್ಕೊಳೋದಕ್ಕೆ ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಸೊ ಏನಾಗುತ್ತೆ, ನಾರ್ಮಲ್ಲಾಗಿ ಆಸ್ಟ್ರೇಲಿಯಾ ಪಕ್ಕ ಅಂದರೆ ಪೆಸಿಫಿಕ್ ಓಷನಲ್ಲಿ ಇಲ್ಲಿ ಬಿಸಿನೀರಿರುತ್ತೆ, ಇಲ್ಲಿ ನನಗೆ ಕೋಲ್ಡ್ ವಾಟರ್ ಇರುತ್ತೆ. ಇದು ಏನು ನಾವು ನಾರ್ಮಲ್ ಫಿನಾಮಿನಾ ನೋಡಿದ್ವಲ್ಲ, ಈ ನಾರ್ಮಲ್ ಫಿನಾಮಿನಾ ದಟ್ ಈಸ್ ಆಸ್ಟ್ರೇಲಿಯಾ ಪಕ್ಕ ಇಲ್ಲಿ ಹಾಟ್ ವಾಟರ್ ಇರೋವಂಥದ್ದು, ಇಲ್ಲಿ ಕೋಲ್ಡ್ ವಾಟರ್ ಇರೋವಂಥದ್ದು. ಇದೇ ಫುಲ್ ಇಂಟೆನ್ಸಿಫಿಕೇಷನ್ ಆಯಿತು ಅಂದರೆ, ಫುಲ್ ಇದೇ ಜಾಸ್ತಿ ಇಂಟೆನ್ಸ್ ಆಯಿತು ಅಂದರೆ ಇದನ್ನು ಕರಿತೀವಿ ನಾವು ಲಾನಿನಾ ಅಂತಂದ್ಬಿಟ್ಟು. ಈ ಲಾನಿನಾ ನಮಗೆ ಒಳ್ಳೆಯದು, ನಮ್ಮ ಮಾನ್ಸೂನಿಗೆ ಒಳ್ಳೆಯದು. ಇದೇನಾಗುತ್ತೆ, ಸಮ್ಟೈಮ್ಸ್ ಇಲ್ಲಿ ಹಾಟ್ ವಾಟರ್ ಇರೋವಂಥದ್ದು, ಇಲ್ಲಿ ಕೋಲ್ಡ್ ವಾಟರ್ ಇರೋವಂಥದ್ದು ಇದೇ ಉಲ್ಟಾ ಆಗಿಬಿಡುತ್ತೆ. ಅಂದರೆ ನೋಡಿರಿ, ಈ ಕಡೆ ಸೈಡ್ ಹಾಟ್ ವಾಟರ್ ಬಂದುಬಿಡುತ್ತೆ, ಈ ಕಡೆ ಸೈಡ್ ಕೋಲ್ಡ್ ವಾಟರ್ ಆಗುತ್ತೆ. ಹಂಗಾಯಿತು ಅಂತಂದರೆ ಟೋಟಲ್ ಮಾನ್ಸೂನ್ ಫಿನಾಮಿನಾ ಏನಿದೆಯಲ್ಲ, ಆ ಮಾನ್ಸೂನ್ ಫಿನಾಮಿನಾನೇ ಉಲ್ಟಾ ಆಗುತ್ತೆ. ದಟ್ ಈಸ್ ಮಾನ್ಸೂನ್ ವೀಕ್ ಆಗುತ್ತೆ. ಯಾವಾಗ ನಾವು ಆಸ್ಟ್ರೇಲಿಯಾ ಹತ್ರ ಇಲ್ಲಿ ಕೋಲ್ಡ್ ವಾಟರು, ಪೆರು ಹತ್ರ ಇಲ್ಲಿ ಹಾಟ್ ವಾಟರ್, ಅಂದರೆ ಪೆಸಿಫಿಕ್ ಓಷನಿನ ವೆಸ್ಟ್ ಸೈಡಲ್ಲಿ ಕೋಲ್ಡು, ಪೆಸಿಫಿಕ್ಕಿನ ಈಸ್ಟ್ ಸೈಡಲ್ಲಿ ನಾವು ಹಾಟ್ ವಾಟರ್ನ ನೋಡ್ತೀವಲ್ಲ, ಈ ಫಿನಾಮಿನ ನಾವು ಕರಿತೀವಿ ಎಲ್ ನಿನೋ ಅಂತ. ಈ ಥರ ಎಲ್ ನಿನೋ ಇತ್ತು ಅಂತಂದರೆ ಇದು ನಮ್ಮ ಮಾನ್ಸೂನಿಗೆ ತೊಂದರೆ ಕೊಡುತ್ತೆ. ಈಗ ಇಲ್ಲಿ ಇವ್ರು ಏನು ಹೇಳಿದ್ದಾರೆ ಅಂದರೆ IMD ಅವ್ರು ಹೇಳಿದ್ದಾರೆ ಎಲ್ ನಿನೋ ಇಲ್ಲ ಅಂತ. ಎಲ್ ನಿನೋ ಇಲ್ಲ ಅಂದರೆ ನಮಗೆ ಸತಿ ಮಾನ್ಸೂನು ಚೆನ್ನಾಗಿದೆ ಅಂತ ಅರ್ಥ.
ಇದು ಏನು ರೈನ್ಫಾಲ್ ನಾವು 87 ಸೆಂಟಿಮೀಟರ್ ಅಂತ ಹೇಳಿದ್ವಲ್ಲ, ಇದನ್ನು ಮೆಜರ್ ಮಾಡೋದಕ್ಕೆ ಇರುವಂಥ ಇನ್ಸ್ಟ್ರೂಮೆಂಟು ರೈನ್ ಗಾಗ್ ಅಂತಂದ್ಬಿಟ್ಟು ಇದೇ ಮೆಜರ್ ಮಾಡೋದು ಎಷ್ಟು ರೈನ್ಫಾಲ್ ಅಂತಂದ್ಬಿಟ್ಟು. ಇನ್ಸ್ಟ್ರೂಮೆಂಟಿನ ಬಗ್ಗೆ ನಿಮಗೊಂದು ವಿಚಾರ ಗೊತ್ತಿರಲಿ. ಎಸ್, ಈ ಆರ್ಟಿಕಲ್ನ ದ ಹಿಂದೂ 15th ಏಪ್ರಿಲ್ ಇದನ್ನು ಇಂಟರ್ನಲ್ ಸೆಕ್ಯೂರಿಟಿ ಕಮ್ಯುನಲಿಸಮ್ ಅಂಡರ್ ಹಾಕಿದ್ದೀನಿ. ಯಾಕಂದರೆ ಕರ್ನಾಟಕದಲ್ಲಿ ಆಲ್ರೆಡಿ ಈ ಹಿಜಾಬ್ ವಿಚಾರ ನಡೀತಿರುವಂಥದ್ದು, ಹಲಾಲ್ ವಿಚಾರ ನಡೀತಿರುವಂಥದ್ದು, ಕೆಲವು ರಿಲಿಜಿಯಸ್ ಫೆಸ್ಟಿವಲ್ಲಿ ಕೆಲವು ಕಮ್ಯುನಿಟಿ ಅವರಿಗೆ ಅಂಗಡಿ ಹಾಕೋದಕ್ಕೆ ಬಿಡದೇ ಇರುವಂಥದ್ದು, ಇವೆಲ್ಲ ವಿಚಾರಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಇಂಥ ಒಂದು ವಿಚಾರದಲ್ಲಿ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಹಂಗಲ್ಲ. ನಮ್ಮ ಕರ್ನಾಟಕ ಸರ್ವಧರ್ಮ ಸಮನ್ವಯ ಸಮಭಾವ ಎಲ್ಲ ಇದೆ ಅಂತ ತೋರಿಸೋದಕ್ಕೆ ಒಂದು ಒಳ್ಳೆಯ ಎಕ್ಸಾಂಪಲ್ ಇದೆ. ಆ ಎಕ್ಸಾಂಪಲ್ ಏನಂದರೆ ಚೆನ್ನಕೇಶವ ಟೆಂಪಲ್, ಬೇಲೂರಿನ ಚೆನ್ನಕೇಶವ ಟೆಂಪಲಲ್ಲಿ ಹೆಂಗೆ ಅಂತಂದರೆ, ಇಲ್ಲಿ ರಥೋತ್ಸವ ಸ್ಟಾರ್ಟ್ ಆಗಬೇಕಂದ್ರೆ ಅದಕ್ಕಿಂತ ಮುಂಚೆ ಒಬ್ಬರು ಮೌಲಾವಿ ಅವರು ಕುರಾನಿನ ಕೆಲವು ಪದಗಳನ್ನು ಅವ್ರು ಹೇಳಬೇಕಾಗತ್ತೆ, ಕೆಲವು ವರ್ಸಸ್ಗಳನ್ನು ಅದನ್ನು ಹೇಳಬೇಕಾಗತ್ತೆ. ಅದನ್ನು ಹೇಳಿದ ನಂತರನೇ ಈ ರಥೋತ್ಸವ ಸ್ಟಾರ್ಟ್ ಆಗುವಂಥದ್ದು. ಸೊ ಇದು ಎಂಥ ಒಂದು ಕಮ್ಯುನಲ್ ಹಾರ್ಮೋನಿ ಅನ್ನೋದನ್ನು ನಾವು ಇದನ್ನು ಎಕ್ಸಾಂಪಲ್ ಆಗಿ ಅಥವಾ ಕೇಸ್ ಸ್ಟಡಿಯಾಗಿ ಬಳಸ್ಕೊಂಬಿಡು. ಅದ್ರ ಜೊತೆಗೆ ಹೊಯ್ಸಳ ಅಂದ್ರೇ ಹಾರ್ಮೋನಿ. ಯಾಕಂದರೆ ಶಿವ ದೊಡ್ಡವನ ವಿಷ್ಣು ದೊಡ್ಡವನ ಅನ್ನೋಂಥ ಸಂದರ್ಭದಲ್ಲಿ ಹೊಯ್ಸಳ ಅವರು ಶಿವ ಮತ್ತು ವಿಷ್ಣು ಇಬ್ಬರನ್ನು ಒಟ್ಟಿಗೆ ಸಮನ್ವಯಗೊಳಿಸಿ ಹೇಳಿದಂಥ ಕಾಲ ಅದು. ಅದಕ್ಕೆ ನೋಡಿ ಇಲ್ಲಿ ಹೆಸರು ಚೆನ್ನ ಕೇಶವ. ಓಕೆ, ಕೇಶವ ಅಂದರೆ ವಿಷ್ಣು, ಚೆನ್ನ ಅಂತಂದರೆ ಶಿವ. ಅದೇ ಥರನೇ ದಾವಣಗೆರೆ ಹತ್ರ ಹರಿಹರ. ಓಕೆ, ಹರಿ ಮತ್ತು ಹರ ಅಂದರೆ ಇಬ್ಬರು ಸಮಾನರು ಅನ್ನೋ ಒಂದು ಆ್ಯಂಗಲಲ್ಲಿ ಹೇಳ್ತಿರೋವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಕಮ್ಯುನಲ್ ಹಾರ್ಮೋನಿಗೆ ಕೇಸ್ ಸ್ಟಡಿಯಾಗಿ ಬಳಸ್ಬೋದು. ಈ ಆರ್ಟಿಕಲ್ನ ದ ಹಿಂದೂ 15th ಏಪ್ರಿಲ್ ಎಕನಾಮಿ ಇನ್ಫ್ಲೇಷನ್ ಅಂಡರ್ ನಾನು ಇದನ್ನು ಹಾಕಿದ್ದೀನಿ. ಈ ಆರ್ಟಿಕಲ್ ಏನು ಹೇಳ್ತಿದೆ ಅಂದರೆ, ನರ್ಚರಿಂಗ್ ದ ರಿಯಲ್ ಎಕನಾಮಿ, ನಾಟ್ ಜಸ್ಟ್ ಟ್ವೀಕಿಂಗ್ ದ ರೆಪೋ ರೇಟ್ ಇಸ್ ದ ನೀಡ್ ಆಫ್ ದಿ ಅವರ್ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ರೆಪೋ ರೇಟನ್ನು ಮಾತ್ರ ಚೇಂಜ್ ಮಾಡಿದ್ರೆ ಉಪಯೋಗ ಇಲ್ಲ, ಎಕನಾಮಿನ ನರ್ಚರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅವಾಗೆ ಮಾತ್ರ ನೀವು ಇನ್ಫ್ಲೇಷನ್ನ ತಡೆಯೋಕ್ಕಾಗೋದು ಅಂತ ಹೇಳ್ತಿದ್ದಾರೆ. ಮೊದಲನೇದಾಗಿ ಸಂಕ್ಷಿಪ್ತವಾಗಿ ಇನ್ಫ್ಲೇಷನ್ ಅಂದರೆ ಏನಂತ ನಾವು ತಿಳ್ಕೊಂಬಿಡೋಣ. ಇನ್ಫ್ಲೇಷನ್ ನಾನು ಆಲ್ರೆಡಿ ಬೇಸಿಕ್ಸ್ ಕ್ಲಾಸಲ್ಲಿ ಹೇಳಿರ್ತೀನಿ, ಬಟ್ ಈ ಕರೆಂಟ್ ಅಫೇರ್ಸ್ ತಿಳ್ಕೊಳೋದಕ್ಕೋಸ್ಕರ ಇಲ್ಲಿ ಒಂಚೂರು ನೋಡೋಣ. ಇನ್ಫ್ಲೇಷನ್ ಅಂದರೆ ನಮಗೆ ಕನ್ನಡದಲ್ಲಿ ಗೊತ್ತಿದೆ ಹಣದುಬ್ಬರ ಅಂತ ಅಂದ್ಬಿಟ್ಟು. ಸೊ ಹಣದುಬ್ಬರನ ನಾವು ಇನ್ಫ್ಲೇಷನ್ ಅಂತೀವಿ. ಹಾಗಂದರೆ ಏನು? ರೂಪಾಯಿ ತನ್ನ ವ್ಯಾಲ್ಯೂನ ಕಮ್ಮಿ ಮಾಡ್ಕೊಳುತ್ತೆ. ಅಂದರೆ ಅರ್ಥ, ಈಗ 10 ರೂಪಾಯಿಗೆ ಮುಂಚೆ ಒಂದು ಸೇಬ್ ಬರ್ತಿತ್ತು, ಈಗ ಸೇಬಿನ ಬೆಲೆ 20 ರೂಪಾಯಿ ಆಗಿದೆ ಅಂತಂದರೆ ಅರ್ಥ, ಹಾಗಾದರೆ 10 ರೂಪಾಯಿಗೆ ನನಗೆ ಈಗ ಎಷ್ಟು ಸೇಬ್ ಬರುತ್ತೆ? ಅರ್ಧ ಸೇಬ್ ಬರುತ್ತೆ. ಅಂದರೆ ನೋಡಿರಿ, ಮುಂಚೆ 10 ರೂಪಾಯಿಗೆ ಒಂದು ಸೇಬ್ ಬರ್ತಿರೋವಂಥದ್ದು ಈಗ 10 ರೂಪಾಯಿಗೆ ಅರ್ಧ ಸೇಬ್ ಬರುತ್ತೆ. ಅಂದರೆ ರೂಪಾಯಿ ತನ್ನ ಮೌಲ್ಯವನ್ನು ಕಳ್ಕೊಂತು. ಅಥವಾ ಈ ಏನು ಕಮೋಡಿಟಿ ಹೇಳ್ತಿದ್ದೀವಲ್ಲ ನಾವು, ಗೂಡ್ಸು, ಇದು ತನ್ನ ಮೌಲ್ಯನ ಜಾಸ್ತಿ ಮಾಡ್ಕೊತು, ತನ್ನ ಬೆಲೆನ ಜಾಸ್ತಿ ಮಾಡ್ಕೊತು. ಇದನ್ನು ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ಕರಿತೀವಿ. ಅದನ್ನು 2 ಥರ ಕರಿತೀವಿ ನಾವು, ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಮತ್ತು ಕಾಸ್ಟ್ ಪುಷ್ ಇನ್ಫ್ಲೇಷನ್. ಇದಕ್ಕೆ ನಾನು ಫಾಸ್ಟಾಗಿ ಒಂದು ಎಕ್ಸಾಂಪಲ್ ಕೊಡೋಂಗಿದ್ರೆ, ಈಗ ನೋಡಿ, ಒಂದು 4 ಜನ ಇದ್ದಾರೆ. ಈ 4 ಜನ ಹೋಗ್ಬಿಟ್ಟು ಮಾರ್ಕೆಟಲ್ಲಿ 4 ಆರೆಂಜನ್ನು ತೊಗೊತಿರ್ತಾರೆ. ಈ ಆರೆಂಜಿಂದ ಬೆಲೆ ಇರುತ್ತೆ, ಒಂದು ಆರೆಂಜಿಗೆ 10 ರೂಪಾಯಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಈಗೇನಾಗುತ್ತೆ, ಯಾರೋ ಒಬ್ಬ ವ್ಯಕ್ತಿ ಅವನು ಆರೆಂಜ್ ತಿನ್ನೋವಂಥ ಒಂದು ಕೆಪಾಸಿಟಿ ಇರಲ್ಲ ಅವನಿಗೆ, ಅಂದರೆ ಅವ್ನು ತುಂಬ ಬಡವ ಇರ್ತಾನೆ. ಇವನಿಗೆ ಒಂದು ಲಾಟ್ರಿ ಹೊಡೆದ್ಬಿಡುತ್ತೆ. ಲಾಟ್ರಿ ಹೊಡೆದಾಗ ಅವ್ನು ಖುಷಿ ಆಗ್ಬಿಟ್ಟು, ನಾನು ಆರೆಂಜ್ ತಿನ್ಬೋದು ಅಂತ ಅಂದ್ಬಿಟ್ಟು ಇವನು ಮಾರ್ಕೆಟಿಗೆ ಬಂದ್ಬಿಟ್ಟು ನನಗೂ ಆರೆಂಜ್ ಬೇಕು ಅಂತ ಕೇಳ್ತಾನೆ. ಆದರೆ ಆರೆಂಜ್ ಇರೋದೆಷ್ಟು? ಬರೀ 4. ಸೊ ಹಾಗಾಗಿ ಇವನು ನನಗೆ ಆರೆಂಜ್ ಬೇಕು ಕೊಡು, ನನಗೆ ಆರೆಂಜ್ ಬೇಕು ಅಂತ ಎಲ್ಲ ಡಿಮ್ಯಾಂಡ್ ಮಾಡ್ತಾರೆ. ಅವಾಗ ಇವನು 10 ರೂಪಾಯಿ ಆರೆಂಜಾ, ಪರವಾಗಿಲ್ಲ ನಾನು 11 ರೂಪಾಯಿ ಕೊಡ್ತೀನಿ, ನನಗೆ ಕೊಡು ಅಂತಾನೆ. ಇವನು ಇಲ್ಲ, ನಂಗೆ 12 ರೂಪಾಯಿ ಬೇಕು, ಕೊಡ್ತೀನಿ, ನನಗೆ ಕೊಡು, ನಂಗೆ 13 ರೂಪಾಯಿ ಬೇಕು. ಹಾಗಾಗಿ ಆರೆಂಜ್ ಎಷ್ಟಿದಾವೋ ಅಷ್ಟೇ ಇದ್ದಾವೆ. ಈ ಕಡೆ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಈ ಬೆಳೆ ಏನಾಯಿತು, ನಮಗೆ ಹೆಚ್ಚಳ ಆಯಿತು. ಇದನ್ನು ನಾವು ಕರಿತೀವಿ ಹಣದುಬ್ಬರ. ಇದು ಡಿಮ್ಯಾಂಡ್ ಸೈಡು. ಅದೇ ಥರ ಈಗ ಇದೇ ಸಿನಾರಿಯೋ ತೊಗೊಳೋಣ. ಆ್ಯಸ್ ಯೂಶುವಲ್ 4 ಜನ ಇದ್ದಾರೆ, 4 ಜನ ಮಾರ್ಕೆಟಿಗೆ ಹೋಗ್ತಾರೆ 4 ಆರೆಂಜ್ ತೊಗೊಳೋದಕ್ಕೋಸ್ಕರ. ಸೊ ಒಂದು ಆರೆಂಜ್ ನಮಗೆ ಎಷ್ಟು? ₹10 ಇತ್ತು. ಈಗೇನಾಗುತ್ತೆ, ಮಳೆ ಕಮ್ಮಿ ಆಗೋ ಅಥವಾ ಆರೆಂಜ್ ತರ್ತಿರೋವಂಥ ಲಾರಿ ಆಕ್ಸಿಡೆಂಟ್ ಆಗೋ ಏನೋ ಆಗ್ಬಿಟ್ಟು ಈ ಸತಿ ಮಾರ್ಕೆಟಲ್ಲಿ ಬರೀ 3 ಆರೆಂಜ್ ಬರುತ್ತೆ. ಇವ್ರು ಮಂದಿ ಇರೋರಂತೂ 4 ಜನ ಅವ್ರು ಹಂಗೆ ಇದ್ದಾರೆ. ಇವರೆಲ್ಲರೂ ಕೂಡ ಈಗ 3 ಆರೆಂಜ್ ಅಂದಾಗ ನನಗೆ ಬೇಕು ಅಂತ 4 ಜನ ಜಗಳಾಡ್ತಾರೆ. 4 ಜನ ಜಗಳಾಡಿದಾಗ ಇವ್ನು 11 ರೂಪಾಯಿ ಕೊಡ್ತೀನಿ, 13 ರೂಪಾಯಿ ಕೊಡ್ತೀನಿ, 15 ರೂಪಾಯಿ ಕೊಡ್ತೀನಿ ಅಂತ ಬೆಲೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಇದು ಡಿಮ್ಯಾಂಡ್ ಜಾಸ್ತಿ ಆಗಿಲ್ಲ, ಸಪ್ಲೈಯೇ ಕಮ್ಮಿ ಆಗಿರೋದ್ರಿಂದ. ದೇರ್ಫೋರ್ ಅದಕ್ಕೋಸ್ಕರ ಏನು ಕರಿತೀವಿ, ಇದನ್ನು ಕಾಸ್ಟ್ ಪುಷ್ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಸೊ ಇನ್ಫ್ಲೇಷನ್, ಹಣದುಬ್ಬರ ನಮಗೆ 2 ಥರ ಆಗುತ್ತೆ. ಒಂದು, ಡಿಮ್ಯಾಂಡ್ ಜಾಸ್ತಿ ಆದರೂ ಹಣದುಬ್ಬರ ಆಗುತ್ತೆ. ಇನ್ನೊಂದು, ನಮಗೆ ಸಪ್ಲೈ ಕಡಿಮೆ ಆದರೂ ಹಣದುಬ್ಬರ ಆಗುತ್ತೆ. ಇಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡ್ಮೇಲೆ ಈಗ ಇದರಲ್ಲಿ ನಾವು ಇನ್ನು ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನು ಏನು ತಿಳ್ಕೊಬೇಕಂದ್ರೆ, ನಮ್ಮ ಭಾರತದಲ್ಲಿ ನಾವು ಯಾವುದೇ ರಿಲೇಟೆಡ್ ಪಾಲಿಸಿ ರೇಟ್ಸ್ ಅಂದರೆ ಮಾನಿಟರಿ ಪಾಲಿಸಿನ ನಾವು ಚೇಂಜ್ ಮಾಡುವಂಥದ್ದು ರೆಪೋ ರೇಟ್ ಮೇಲೆ. ಓಕೆ, ಅಂದರೆ ನಾನು ನಿಮಗೆ ಫಸ್ಟ್ ಇದನ್ನು ಹೇಳ್ತೀನಿ. 2015ವರೆಗೂ ಕೂಡ
RBI ಮಾನಿಟ್ರಿ ಪಾಲಿಸಿ ಅಂತ ಕೊಡುತ್ತೆ. ಈ ಮಾನಿಟ್ರಿ ಪಾಲಿಸಿನಲ್ಲಿ ಅವ್ರ ಇಂಟ್ರೆಸ್ಟ್ ರೇಟ್ ಎಷ್ಟು, ಅಂದರೆ ಯಾರಾದರೂ ಒಬ್ಬ ಸಾಲ ತೊಗೊತಾನೆ ಅಂದರೆ ಆ ಸಾಲಕ್ಕೆ ಎಷ್ಟು ಬಡ್ಡಿ ದರ ಅಂತಂದ್ಬಿಟ್ಟು ಇದು ಹೇಳುವಂಥದ್ದು ಮಾನಿಟ್ರಿ ಪಾಲಿಸಿ. ಇದು ಕೇವಲ ಒಂದು ವಿಚಾರ ಅಲ್ಲ, ಇದು ಎಲ್ಲ ವಿಚಾರದ ಮೇಲೆ ಗಮನ ಹರಿಸ್ತಿತ್ತು. ಉದಾಹರಣೆಗೆ ಎಂಪ್ಲಾಯ್ಮೆಂಟು, ಜಾಬ್ ಕ್ರಿಯೇಷನ್ನು, ಎಕ್ಸ್ಟರ್ನಲ್ ಬ್ಯಾಲೆನ್ಸು, ಗ್ರೋತು, ಇನ್ಫ್ಲೇಷನ್ನು, ಈ ಥರ ಎಲ್ಲ ವಿಚಾರದ ಮೇಲೂ ಗಮನ ಹರಿಸ್ತಿತ್ತು. 2015ರಲ್ಲಿ ಏನು ಮಾಡಿದ್ರು ಇವರು ಅಂತಂದರೆ, ನೋಡಪ್ಪ ನೀ ಎಲ್ಲ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಬೇಡ, ನಾನು ಮಾನಿಟ್ರಿ ಪಾಲಿಸಿ ಕಮಿಟಿ ಅಂತಂದ್ಬಿಟ್ಟು ಒಂದು ಕ್ರಿಯೇಟ್ ಮಾಡ್ತೀವಿ RBIಗೆ. ಅದು ಉರ್ಜಿತ್ ಪಟೇಲ್ ಅಂತಂದ್ಬಿಟ್ಟು ಒಂದು ಕಮಿಟಿ ಇತ್ತು. ಕಮಿಟಿ ಬೇಸಿಸ್ ಮೇಲೆ ಮಾನಿಟ್ರಿ ಪಾಲಿಸಿ ಕಮಿಟಿ ಅಂತ ಮಾಡ್ತೀವಿ. ಇದರಲ್ಲಿ ಒಂದು 6 ಜನ ಇರ್ತಾರೆ ಈ ಮಾನಿಟ್ರಿ ಪಾಲಿಸಿ ಕಮಿಟಿನಲ್ಲಿ. 3 RBI ಅವರು, 3 ಹೊರಗಿನವರು. ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಕೇವಲ ಇನ್ಫ್ಲೇಷನ್ನ ಕಮ್ಮಿ ಮಾಡೋದಕ್ಕೆ ಮಾತ್ರ ಇವ್ರು ಗಮನ ಹರಿಸ್ಬೇಕು. ಅಂದರೆ RBI ಮುಂಚೆ ಎಲ್ಲ ವಿಚಾರ, ತನ್ನ ಮಾನಿಟ್ರಿ ಪಾಲಿಸಿನಲ್ಲಿ ಎಲ್ಲ ವಿಚಾರದ ಬಗ್ಗೆ ಗಮನ ಹರಿಸಿತ್ತಲ್ಲ, ಈಗ ಎಲ್ಲ ವಿಚಾರದ ಬಗ್ಗೆ ಗಮನ ಹರಿಸ್ಬಿಡಪ್ಪ, ನೀನು ಎದ್ರ ಬಗ್ಗೆ ವಿಚಾರ ಗಮನ ಹರಿಸ್ಬೇಕು, ಇನ್ಫ್ಲೇಷನ್ ಬಗ್ಗೆ. ಹಾಗಾಗಿ ನನ್ನ ಮಾನಿಟ್ರಿ ಪಾಲಿಸಿನಲ್ಲಿ ರೇಟು ಹೆಚ್ಚಳ ಅಥವಾ ಅಂದರೆ ಕ್ರೆಡಿಟ್ ರೇಟ್ ಜಾಸ್ತಿ, ಕ್ರೆಡಿಟ್ ರೇಟ್ ಕಮ್ಮಿ, ಈ ರೀತಿ ನಾನು ಮಾಡಿಬಿಟ್ಟು ಇನ್ಫ್ಲೇಷನ್ನ ತಡಿಬೇಕು. ಅದು ಹೆಂಗೆ ಕ್ರೆಡಿಟ್ ರೇಟನ್ನು ಜಾಸ್ತಿ ಕಮ್ಮಿ ಮಾಡಿ ನಾವು ಇನ್ಫ್ಲೇಷನ್ನ ತಡಿತೀವಿ ಅನ್ನೋದಕ್ಕೆ ನಾವು ರೆಪೋ ರೇಟ್ ಅನ್ನೋದನ್ನು ನಾವು ತಿಳ್ಕೊಬೇಕು. ಓಕೆ, ಆ ರೆಪೋ ರೇಟನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಮುಂಚೆ ಎಲ್ಲ ವಿಚಾರದ ಮೇಲೂ ಗಮನ ಹರಿಸಿದಂಥ RBI ಈಗ RBI ಉರ್ಜಿತ್ ಪಟೇಲ್ ಕಮಿಟಿ ರೆಕಮೆಂಡೇಷನ್ಸ್ ಬೇಸಿಸ್ ಮೇಲೆ ಮಾನಿಟ್ರಿ ಪಾಲಿಸಿ ಕಮಿಟಿ ಅಂತ ಕ್ರಿಯೇಟ್ ಮಾಡಿಬಿಟ್ಟು, ಇವರು ನಾವು ಎಲ್ಲ ವಿಚಾರದ ಮೇಲೆ ಗಮನ ಹರಿಸಲ್ಲ, ಬರೀ ಇನ್ಫ್ಲೇಷನ್ ವಿಚಾರದ ಬಗ್ಗೆ ಮಾತ್ರ ಗಮನ ಹರಿಸ್ತೀವಿ. ಅಂದರೆ ಅದರಲ್ಲೂ ಇನ್ಫ್ಲೇಷನ್ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಅದರಲ್ಲಿ ನಾವು ಇನ್ಫ್ಲೇಷನ್ನ ತೊಗೊಂಡ್ಬಿಟ್ಟು 2-6% ಮಧ್ಯದಲ್ಲಿ ನಾವು ಇರೋ ಥರ ನೋಡ್ಕೊತೀವಿ ಅಂತ ಅಂದ್ಬಿಟ್ಟು ಇವ್ರು ಹೇಳಿದ್ರು. ಅಕಸ್ಮಾತ್ ನೋಡ್ಕೊಳಕ್ಕಾಗಲಿಲ್ಲ ಅಂದರೆ ನಾವೇ ರೆಸ್ಪಾನ್ಸಿಬಲ್ಲು, ಮಾನಿಟ್ರಿ ಪಾಲಿಸಿ ಕಮಿಟಿ ನಾವೇ ರೆಸ್ಪಾನ್ಸಿಬಲ್ಲು, ನಾವು ಪಾರ್ಲಿಮೆಂಟಿಗೆ ಇದಕ್ಕೆ ಕಾರಣ ಹೇಳ್ತೀವಿ ಅಂತ ಹೇಳಿದ್ರು. ಆದರೆ ಈಗ ಇನ್ಫ್ಲೇಷನ್ ಆಗಿಬಿಟ್ಟು 6% ಮೇಲೆ ಹೋಗಿದೆ. 6% ಮೇಲೋದಾಗ ಈಗ ನೀವು ಮಾನಿಟ್ರಿ ಪಾಲಿಸಿ ಕಮಿಟಿ ಅಂತ ಸೆಟ್ ಮಾಡಿದ್ದೀರಲ್ಲಪ್ಪ, ನೀವು ಏನು ಮಾಡ್ತಿದ್ದೀರಾ, ನಿಮ್ಮ ಕೈಯಲ್ಲಿ ಇನ್ಫ್ಲೇಷನ್ ತಡೆಯೋಕ್ಕಾಗ್ತಿಲ್ವಲ್ಲ, ಏನು ಪ್ರಾಬ್ಲಮ್ಮು ಅಂತಂದ್ಬಿಟ್ಟು ಕೇಳಿದಾಗ ದೆನ್ ಆವಾಗ ನಮಗೆ ಈ ಆರ್ಟಿಕಲ್ ಡೀಟೇಲ್ ಗೊತ್ತಾಗ್ತಾ ಹೋಗುತ್ತೆ. RBI ಕೈಯಲ್ಲಿ ಕೇವಲ ಕೆಲವು ಬದಲಾವಣೆ ಮಾಡೋದಕ್ಕೆ ಮಾತ್ರ ಸಾಧ್ಯ, ಪೂರಾ ಇನ್ಫ್ಲೇಷನ್ RBI ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕೆ ಅಂದಾಗ ಈಗ ನಾವು ನಿಮಗೆ ರೆಪೋ ರೇಟನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ರೆಪೋ ರೇಟ್ ತಿಳ್ಕೊಂಡ್ಮೇಲೆ ನಿಮಗೆ ಆಮೇಲೆ ಗೊತ್ತಾಗುತ್ತೆ ಯಾಕಿದು ಪ್ರಾಬ್ಲಮ್ ಅಂತ. ಆಲ್ರೆಡಿ ಈ ಆರ್ಟಿಕಲಲ್ಲಿ ನಾನು ನಿಮಗೆ ಹೇಳ್ದಂಗೆ ನಿಮಗೆ ಕಾಸ್ಟ್ ಪುಲ್ಲು ಮತ್ತು ಡಿಮ್ಯಾಂಡ್ ಪುಲ್ಲು ಮತ್ತು ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದರೆ ನಿಮಗೆ ಏನಂತ ಗೊತ್ತಿದೆ. ಈಗೇನು ಮಾಡುತ್ತೆ, ನಾವಿಲ್ಲಿ ಡಿಮ್ಯಾಂಡ್ ಪುಲ್ಲಲ್ಲಿ ನೋಡಿದ್ವಿ, ಜನ ನಮಗೇನಿದಾರಲ್ಲ, ಈ ಜನದ ಕೈಯಲ್ಲಿ ಎಕ್ಸ್ಟ್ರಾ ಹಣ ಹೋಯ್ತು ಅಂತಂದರೆ, ಹಣ ಜಾಸ್ತಿ ಬಂತು ಅಂದರೆ ಇವ್ರು ಮಾರ್ಕೆಟಲ್ಲಿ ಹೋಗ್ಬಿಟ್ಟು ನನಗೂ ಆರೆಂಜ್ ಬೇಕು ಅಂತ ಕೇಳ್ತಾರೆ. ಹಾಗಾಗಿ ಅವಾಗ ಆಬ್ವಿಯಸ್ಲಿ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಆಗುತ್ತೆ. ನಾವೇನು ಮಾಡಬೇಕು, ಜನದಿಂದ ಹಣನ ಕಿತ್ಕೊಬೇಕು. ಅಂದರೆ ಜನದ ಕೈಯಲ್ಲಿ ಹಣ ಸೇರೋದನ್ನು ನಾವು ಕಮ್ಮಿ ಮಾಡಬೇಕು. ಆ ಹಣ ಸೇರೋದನ್ನು ಹೆಂಗೆ ಕಮ್ಮಿ ಮಾಡೋದು ಅಂತಂದರೆ, ಈಗ ನೋಡ್ರಿ, RBI ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗಳಿಗೆ ದುಡ್ಡು ಕೊಡುತ್ತೆ. ಈ ಬ್ಯಾಂಕ್ಗಳು ಜನರಿಗೆ ದುಡ್ಡು ಕೊಡುತ್ತೆ. ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮ್ಮಿ ಬಡ್ಡಿಗೆ ಏನಾದ್ರೂ ಬ್ಯಾಂಕಿಗೆ ಇವರು ದುಡ್ಡು ಕೊಟ್ಟರು ಅಂತಂದರೆ, ಬ್ಯಾಂಕು ಜನರಿಗೆ ಕಮ್ಮಿ ಬಡ್ಡಿಲಿ ದುಡ್ಡು ಕೊಡ್ತಾರೆ. ಸೊ ಅವಾಗ ಕಮ್ಮಿ ಬಡ್ಡಿಲಿ ಜನಕ್ಕೆ ದುಡ್ಡು ಸಿಕ್ಕ ತಕ್ಷಣ ಅವ್ರು ಹೋಗ್ಬಿಟ್ಟು ಎಲ್ಲರೂ ನನಗೂ ಆರೆಂಜ್ ಬೇಕು ಅಂತ ಕೇಳ್ತಾರೆ. ಅದೇ RBI ಏನಾದರೂ ಜಾಸ್ತಿ ಬಡ್ಡಿನಲ್ಲಿ ಬ್ಯಾಂಕಿಗೆ ದುಡ್ಡು ಕೊಟ್ಟರು ಅಂದರೆ, ಬ್ಯಾಂಕು ಕೂಡ ಜಾಸ್ತಿ ಬಡ್ಡಿನಲ್ಲಿ ಜನಕ್ಕೆ ಕೊಡುತ್ತೆ. ಅವಾಗ ಜನ ಎಲ್ಲರೂ ಜಾಸ್ತಿ ಬಡ್ಡಿ ಇದೆಯಪ್ಪ ನನಗೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಅವ್ರು ದುಡ್ಡನ್ನು ತೊಗೊಳ್ತಿರೋದ್ರಿಂದ ಇಲ್ಲಿ ಡಿಮ್ಯಾಂಡ್ ಮಾಡಲ್ಲ, ಹಾಗಾಗಿ ಹಣದುಬ್ಬರ ಆಗಲ್ಲ. ಸೊ ಆ ಕಾರಣದಿಂದ ಜನರ ಕೈಯಿಂದ ನೀವು ದುಡ್ಡನ್ನು ಕಮ್ಮಿ ಮಾಡಿದ್ರೆ, ಜನರ ಕೈಯಲ್ಲಿ ದುಡ್ಡನ್ನು ಕಮ್ಮಿ ಮಾಡಿದ್ರೆ ಹಣದುಬ್ಬರ ಏನಾಗುತ್ತೆ, ಕಮ್ಮಿ ಆಗುತ್ತೆ ಅಂತಂದ್ಬಿಟ್ಟಿರೋದು. ಹಾಗಾಗಿ RBI ಏನು ಮಾಡ್ತಿದೆ, ಇದೇನು ಇಂಟ್ರೆಸ್ಟ್ ರೇಟ್ ಅಥವಾ ಇದನ್ನೇ ಪಾಲಿಸಿ ರೇಟ್ ಅಥವಾ ಇದನ್ನೇ ನಾವು ರೆಪೋ ರೇಟ್ ಅಂತ ಅಂದ್ಬಿಟ್ಟು ನಾವು ಜನರಲಾಗಿ ಹೇಳ್ತೀವಿ, ಬಟ್ ರೆಪೋ ರೇಟ್ ಎಕ್ಸ್ಪ್ಲನೇಷನ್ ಬೇರೆ ಇದೆ, ನಾನು ಕೊಡ್ತೀನಿ ಅದನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ. ಇದೇನು ಇಂಟ್ರೆಸ್ಟ್ ರೇಟ್ ಇದೆ, RBI ಇಂಟ್ರೆಸ್ಟ್ ರೇಟನ್ನು ವಿಪರೀತ ಜಾಸ್ತಿ ಮಾಡ್ತಿದೆ. ಓಕೆ, ಅಂದರೆ ಇಂಟ್ರೆಸ್ಟ್ ರೇಟನ್ನು ನಾನು ಜಾಸ್ತಿ ಮಾಡ್ತಾನೇ ಇದ್ದೀನಿ, ಸೊ ದಟ್ ಜನರ ಕೈಯಲ್ಲಿ ದುಡ್ಡು ಕಮ್ಮಿ ಸೇರಬೇಕು, ಅವ್ರು ಡಿಮ್ಯಾಂಡ್ ಮಾಡಬಾರ್ದು ಅಂತ. ಆದರೆ ಈ ಥರ ಎಷ್ಟೇ ಇವರು ಹೊಡೆದಾಡಿದ್ರೂ ಕೂಡ, ಅಕಸ್ಮಾತ್ ಇಲ್ಲಿ ಏನಾದ್ರೂ ಒಂದು ಲಾರಿ ಆಕ್ಸಿಡೆಂಟ್ ಆಗಿ 4 ಆರೆಂಜ್ ಬರ್ತಿರೋಂಥದ್ದು ಒಂದೇ ಆರೆಂಜ್ ಬಂತು ಅಂದರೆ, ಇವ್ರು ಎಷ್ಟು ಜನನ ಮಾರ್ಕೆಟಿಂದ ವಾಪಸ್ ತೆಗೆದ್ರೂ ಕೂಡ ಇಲ್ಲಿನ ಬೆಲೆ ಹೆಚ್ಚಳ ಇದ್ದೇ ಇರುತ್ತೆ. ಯಾಕಂದರೆ ಸಪ್ಲೈಯೇ ಕಮ್ಮಿ ಇದೆ. ದೇರ್ಫೋರ್ ನೋಡಪ್ಪ, ಬರೀ ಡಿಮ್ಯಾಂಡ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡ್ರಿ, ಸಪ್ಲೈ ಬಗ್ಗೆನೂ ತಲೆ ಕೆಡಿಸ್ಕೊಳ್ರಿ. ಈ ಸಪ್ಲೈನ ಹೆಚ್ಚಳ ಅಂದರೆ ರಾತ್ರಿ ನಾನು ಆರೆಂಜನ್ನು ಒಂದು 100 ಆರೆಂಜನ್ನು ಬೆಳೆಯೋಕ್ಕಾಗಲ್ಲ ಅಥವಾ ಇಂಪೋರ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ಗೌರ್ಮೆಂಟ್ ಪಾಲಿಸಿ ಆಗಲಿ, ಅದಾಗಲಿ ಇದಾಗಲಿ ಎಲ್ಲವನ್ನೂ ನೀವು ಮಾಡ್ಕೊಂಬಿಟ್ಟು
ಸಪ್ಲೈ ಸೈಡ್ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡಿರಿ. ನನ್ನ ಕೈಯಲ್ಲಿ ಬರೀ ಡಿಮ್ಯಾಂಡ್ ಕಡೆ ಅಷ್ಟೇ ನಾನು ಗಮನ ಹರ್ಸೋಕ್ಕಾಗೋದು. ನನ್ನ ಕೈಯಲ್ಲಿ ಅಂದರೆ ಆರ್ ಬಿ ಐ ಕೈಯಲ್ಲಿ ಡಿಮ್ಯಾಂಡ್ ಕಡೆ ಅಷ್ಟೇ ನಾನು ಗಮನ ಹರ್ಸೋಕ್ಕಾಗೋದು. ಇದು ಬಿಟ್ಟು ನಾನು ಏನೂ ಕಂಟ್ರೋಲ್ ಮಾಡೋಕ್ಕೆ ಬರಂಗಿಲ್ಲ ಅಂತಂದ್ಬಿಟ್ಟು ಇವ್ರು ಹೇಳಿದ್ರು. ಅದ್ರ ಜೊತೆಗೆ ಈ ಆರ್ಟಿಕಲಲ್ಲಿ ಮತ್ತೇನು ಹೇಳ್ತಿದೆ ಅಂದರೆ, ಯಾವನ್ಗುರು ಹೇಳಿದ್ದವರಿಗೆ 2015 ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಮಾಡಿ ಬರೀ ಇನ್ಫ್ಲೇಷನ್ನ ಟಾರ್ಗೆಟ್ ಮಾಡೋಕ್ಕೆ ಯಾವನು ಹೇಳಿದ್ದು? ಬರೀ ಇನ್ಫ್ಲೇಷನ್ನ ಟಾರ್ಗೆಟ್ ಮಾಡಿ ಇವರು 6% ಮೇಂಟೈನ್ ಮಾಡೋಕ್ಕಾಗತ್ತಾ? ಇವ್ರ ಜಲಮದಲ್ಲಾಗಲ್ಲ. ಕರೆಂಟ್ ಎಕ್ಸಾಂಪಲೇ ನಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ. ಹಾಗಾಗಿ ಇದೇನು ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಮಾಡಿದ್ರಲ್ಲ, ಇದು ಸರಿ ಇಲ್ಲ. ಇದ್ರ ಬದಲು 2015 ಮುಂಚೆ ನಾವೇನು ತುಂಬ ಫ್ಯಾಕ್ಟರ್ಗಳ ಮೇಲೆ, ತುಂಬ ವಿಚಾರದ ಮೇಲೆ ಗಮನ ಹರಿಸಿದ್ವಲ್ಲ, ಹಾಗೆ ಮಾಡಿದ್ರೆ ಬೆಟರ್ ಇತ್ತಲ್ಲ ಅಂತ ಇವ್ರು ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಮತ್ತೆ ವಾಪಸ್ ನಾವು ಇದನ್ನೇನು ಹೇಳ್ತಾರೆ, ಮಲ್ಟಿ ಇಂಡಿಕೇಟರ್ಸ್ ಬೇರೆ ಬೇರೆ ಇಂಡಿಕೇಟರ್ಸ್ಗಳನ್ನು ಗಮನ ಹರಿಸಿ ನಾವು ಮಾನಿಟರಿ ಪಾಲಿಸಿ ಮಾಡ್ತಿದ್ವಲ್ಲ, ಅದಕ್ಕೆ ಮತ್ತೆ ವಾಪಸ್ ಹೋಗನ್ವಾ ಮರಳನ್ವಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಈ ಆರ್ಟಿಕಲಲ್ಲಿದೆ. ಇವಾಗ ನೀವು ಈ ಆರ್ಟಿಕಲ್ ಓದಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಈ ಆರ್ಟಿಕಲ್ನ ದ ಹಿಂದೂ 15th ಏಪ್ರಿಲ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಶ್ರೀಲಂಕಾ ಕ್ರೈಸಿಸ್ ಅಂಡರ್ ನಾನು ಹಾಕಿದ್ದೀನಿ. ಈಗ ಈ ಆರ್ಟಿಕಲ್ ಹೇಳ್ತಿದೆ ಅಂಡರ್ಸ್ಟ್ಯಾಂಡಿಂಗ್ ದ ಸೋವರಿನ್ ಡೆಪ್ತ್ ಕ್ರೈಸಿಸ್ ಇನ್ ಶ್ರೀಲಂಕಾ. ಶ್ರೀಲಂಕಾದಲ್ಲಿ ಸೋವರಿನ್ ಡೆಪ್ತ್ ಕ್ರೈಸಿಸ್ ಆಗ್ತಿದೆ, ಅದು ಏನು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ ಅಂತ. ಫಸ್ಟ್ ಆಫ್ ಆಲ್ ನಾವು ಸೋವರಿನ್ ಕ್ರೈಸಿಸ್ ಅಂದರೆ ಏನು, ಈ ಕ್ರೈಸಿಸ್ ಶ್ರೀಲಂಕಾದಲ್ಲಿ ಯಾಕೆ ಆಗ್ತಿದೆ, ಇದರಿಂದ ಏನೇನು ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಗೊತ್ತಿದ್ರೆ ಮಾತ್ರ ನೀವು ಈ ಆರ್ಟಿಕಲನ್ನು ಈಸಿಯಾಗಿ ಓದೋದಕ್ಕೆ ಸಾಧ್ಯ. ಹಾಗಾಗಿ ಇದ್ರ ಬಗ್ಗೆ ನಾವು ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಣ, ಅನಂತರ ನೀವು ಈ ಆರ್ಟಿಕಲನ್ನು ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಏನಂತಂದರೆ, ಶ್ರೀಲಂಕಾನ ಈ ರಾಜಪಕ್ಷ ಫ್ಯಾಮಿಲಿ ಇದೆಯಲ್ಲ, ಈ ರಾಜಪಕ್ಷ ಫ್ಯಾಮಿಲಿನೇ ಈಗ ಆಡ್ತಾ ಇದೆ. ಸೊ ಇದರಲ್ಲಿ ರಾಜಪಕ್ಷ ಅವರ ಮಾಮ, ತಮ್ಮ, ಅಣ್ಣ, ಅಕ್ಕ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇವರೇ ಮಂದಿ ಅಷ್ಟು ಸೇರ್ಕೊಂಡ್ಬಿಟ್ಟು ಶ್ರೀಲಂಕಾದಲ್ಲಿ ಕ್ಯಾಬಿನೆಟಲ್ಲಿ ಟಾಪ್ ಪೊಸಿಷನ್ಸಲ್ಲಿ ಎಲ್ಲ ಇವರೇ ಇದ್ದಾರೆ. ಇವರು ಎಲೆಕ್ಷನಿಗೆ ಬರಬೇಕಾದ್ರೆ ಮುಂಚೆನೇ ಮ್ಯಾನಿಫೆಸ್ಟೋದಲ್ಲಿ ಹೇಳಿರ್ತಾರೆ, ನಾವು ಏನಂದರೆ ಟ್ಯಾಕ್ಸನ್ನು ನಿಮಗೆ ಕಮ್ಮಿ ಮಾಡ್ತೀವಿ, ಆಮೇಲೆ ಫರ್ಟಿಲೈಸರ್ ನಾವು ಇಂಪೋರ್ಟ್ ಮಾಡ್ಕೊಬೇಕು, ಶ್ರೀಲಂಕಾ ಫರ್ಟಿಲೈಸರ್ಸನ್ನು ಇಂಪೋರ್ಟ್ ಮಾಡ್ಕೊಬೇಕು ಅವರಿಗೆ. ಸೊ ಇದನ್ನು ಇಂಪೋರ್ಟ್ ಮಾಡ್ಕೊಳೋದಕ್ಕೆ ಎಷ್ಟೋ ಒಂದು 4x ರಿಸರ್ವ್ಸ್ ಏನಿದ್ದಾವೆ, ಇವರು ಡಾಲರಲ್ಲಿ ಅದನ್ನು ಕೊಡಬೇಕು. ಆ 4x ರಿಸರ್ವ್ಸು ಕಮ್ಮಿ ಆಗ್ತಿದೆ. ಆ ಕಾರಣದಿಂದ ನಾವು ಇದಕ್ಕೆ ಫರ್ಟಿಲೈಸರ್ ಕಮ್ಮಿ ಆಗೋ ಥರ ಏನೋ ಒಂದು ಸೊಲ್ಯೂಷನ್ ಹುಡುಕ್ತೀವಿ ಅಂತ ಅಂದ್ಬಿಟ್ಟೆಲ್ಲ ಇವರು ಆಶ್ವಾಸನೆ ಕೊಟ್ಟರು. ಆ್ಯಕ್ಚುಲಿ ಪಾಪ ನಾವು ಶ್ರೀಲಂಕಾ ಬ್ಯಾಕ್ಗ್ರೌಂಡ್ ನೋಡೋಂಗಿದ್ರೆ 2009 ಇದು ಶ್ರೀಲಂಕಾದು ಸಿವಿಲ್ ವಾರ್ ಮುಗಿದು ಆವಾಗ ಚೇತರಿಸ್ಕೊಂಡು ಇದು ಮುಂದೆ ಬರೋಂಥ ಟೈಮಲ್ಲಿ ಈ ಫ್ಯಾಮಿಲಿನೇ ಓವರ್ ಆಲ್ ಶ್ರೀಲಂಕಾನ ರೂಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಯಾವಾಗ ಈ ಫ್ಯಾಮಿಲಿ ಪವರಿಗೆ ಬಂದಾಗ ಇವರು ಲೋ ಟ್ಯಾಕ್ಸ್, ನಾವು ಜನರಿಂದ ಲೋ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಇವರು ಅದನ್ನು ಕಲೆಕ್ಟ್ ಮಾಡಿದ್ರು. ಆದರೆ ಅದು ಎಫೆಕ್ಟಿವ್ ಆಗಿ ಬರಲಿಲ್ಲ. ಅಂದರೂ ಟ್ಯಾಕ್ಸ್ ಎವೇಷನ್ ಅವೆಲ್ಲ ಶ್ರೀಲಂಕಾದಲ್ಲಿ ನಡೀತಾನೆ ಇತ್ತು. ಆ ಕಾರಣದಿಂದ ಈ ಲೋ ಟ್ಯಾಕ್ಸ್ ಇವರು ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಗೌರ್ಮೆಂಟಿಗೆ ಬರೋವಂಥ ರೆವೆನ್ಯೂ ಕಮ್ಮಿ ಆಯಿತು. ಜೊತೆಗೆ ಫರ್ಟಿಲೈಸರ್ಸ್ ಕಮ್ಮಿ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು, ಅಂದರೆ ಫರ್ಟಿಲೈಸರ್ ಸಬ್ಸಿಡಿ ಕಮ್ಮಿ ಮಾಡಬೇಕು ಅಂತ ಅಂದ್ಬಿಟ್ಟು ಇವ್ರು ಏನು ಮಾಡಿಬಿಟ್ರು, ಶ್ರೀಲಂಕಾ ನಮ್ಮ ಇಡೀ ದೇಶನ ಫುಲ್ಲಿ ಆರ್ಗ್ಯಾನಿಕ್ ಕಂಟ್ರಿ ಅಂತ ನಾವು ಮಾಡ್ತೀವಿ ಅಂತ ಮಾಡಿದ್ರು. ಆದರೆ ಫುಲ್ಲಿ ಆರ್ಗ್ಯಾನಿಕ್ ಕಂಟ್ರಿ ಪೂರ್ತಿ ಆರ್ಗ್ಯಾನಿಕ್ ಆಗಿ ಬೆಳೆಯೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಪ್ರೊಡಕ್ಟಿವಿಟಿ ಏನಾಯಿತು, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಅದು ಕೂಡ ಕಮ್ಮಿ ಆಯಿತು. ಈ ಕಡೆ ಗೌರ್ಮೆಂಟಿಗೆ ದುಡ್ಡು ಬರ್ತಿಲ್ಲ, ಈ ಕಡೆ ಪ್ರೊಡಕ್ಟಿವಿಟಿನೂ ಕಮ್ಮಿ ಆಯಿತು. ಇಂಥ ಒಂದು ಸಂದರ್ಭದಲ್ಲಿ ಪೂರ್ತಿ ಶ್ರೀಲಂಕಾ ದೇಶ ಡಿಪೆಂಡ್ ಆಗಿರೋದೇ ಟೂರಿಸಮ್ ಮೇಲೆ. ಮ್ಯಾಕ್ಸಿಮಮ್ ಟೂರಿಸಮ್ಮು 10-15% ಟೂರಿಸಮ್ ಇದೆ. ಅಂಥ ಟೈಮಲ್ಲಿ ಶ್ರೀಲಂಕಾದಲ್ಲಿ ಈಸ್ಟರ್ ಬಾಂಬ್ ಅದೊಂದು ಪ್ರಕರಣ ನಡೀತು. ಅದಾಗಿ ಇಲ್ಲಿ ಎಷ್ಟೊಂದು ಮೆಂಬರ್ಸು ಚರ್ಚಲ್ಲಿ ಬಾಂಬ್ ಬಿದ್ದು ಡೆತ್ ಆದಾಗ ಎಷ್ಟೋ ಜನ ಫಾರಿನರ್ಸು ನಾವು ಶ್ರೀಲಂಕಾಕ್ಕೆ ಟೂರ್ಗೆ ಹೋಗ್ಬೇಕಾ ಅಂತ ಅಂದ್ಬಿಟ್ಟು ಭಯ ಬೀಳಕ್ಕೆ ಸ್ಟಾರ್ಟ್ ಆದರು. ಅದ್ರ ಜೊತೆಗಂತೂ ಇಡೀ ವರ್ಲ್ಡನ್ನ ತಂಡಗೊಳಿಸಿದಂತಹ ಈ ಕೊರೋನಾ ಬಂದಮೇಲಂತೂ ಈ ಕಡೆ ಸೈಡು ಯಾವ ಶ್ರೀಲಂಕಾದಿಂದ ಎಕ್ಸ್ಪೋರ್ಟು ಹೋಗಲಿಲ್ಲ, ಅಟ್ ದ ಸೇಮ್ ಟೈಮು ಇಲ್ಲಿ ಯಾರೂ ಟೂರಿಸಮು ಬರಲಿಲ್ಲ. ಶ್ರೀಲಂಕಾ ಇನ್ನೂ ಕೂಡ ಪ್ರೈಮರಿ ಅಗ್ರಿಕಲ್ಚರ್ ಅಂದರೆ ಪ್ರೈಮರಿ ಸೆಕ್ಟರ್ ಡಿಪೆಂಡೆಂಟೇ. ಇನ್ನೂ ಅಗ್ರಿಕಲ್ಚರು, ಮೈನಿಂಗು ಇನ್ನೂ ಇದೇ ವಿಚಾರವಾಗಿದ್ದಾರೆ. ಒಳ್ಳೊಳ್ಳೆ ಇಂಡಸ್ಟ್ರೀಸು ಆಮೇಲೆ ಸರ್ವಿಸ್ ಸೆಕ್ಟರ್ ಇದಕ್ಕೆ ಬಂದೇ ಇಲ್ಲ. ಇಂಥ ಒಂದು ಸಿಚುಯೇಷನ್ನು ಇವೆಲ್ಲ ಕಾರಣಗಳಿಂದ ಚೈನಾ ಅಂತ ಅನಿಸುತ್ತೆ, ಶ್ರೀಲಂಕಾ. ಸೊ ಈ ಎಲ್ಲ ಕಾರಣಗಳಿಂದ ಶ್ರೀಲಂಕಾ ಏನಿದೆ ಇದು ತನ್ನ ಆರ್ಥಿಕ ಪರಿಸ್ಥಿತಿನ ಕಷ್ಟ ಮಾಡ್ಕೊತಾನೆ ಬಂದಿದೆ. ಒಂದು ಕಡೆ ಡಾಲರಲ್ಲಿ ದುಡ್ಡು ದುಡಿತಿಲ್ಲ, ಇನ್ನೊಂದು ಕಡೆ ಈ ಕಡೆ ಫರ್ಟಿಲೈಸರ್ ಇಂಪೋರ್ಟು, ಫ್ಯೂಯಲ್ ಇಂಪೋರ್ಟು, ಈ ಇಂಪೋರ್ಟು ಎಲ್ಲ ಮಾಡ್ಕೊತಿದೆ ಶ್ರೀಲಂಕಾ. ಸೊ ಆ ಕಾರಣದಿಂದ ಶ್ರೀಲಂಕಾದಲ್ಲಿ ದುಡ್ಡು ಕಮ್ಮಿ ಆಗ್ತಾ ಬಂತು. ಈ ಥರ ಸಿಚುವೇಶನ್ ಇದ್ದಾಗ ಶ್ರೀಲಂಕಾ ಹಂಗಾರೆ ದುಡ್ಡು ಕಮ್ಮಿ ಆಗ್ತಿದೆ ಅಂದರೆ ದುಡ್ಡು ಪಡ್ಕೊಬೇಕು ಅಂದರೆ ಬಾರೋ ಮಾಡ್ಕೊಬೇಕು, ಅವರು ಸಾಲ ಇಸ್ಕೊಬೇಕು. ಹೆಂಗೆ ಸಾಲ ಇಸ್ಕೊಳೋದು? ಎರಡು ರೀತಿಯಲ್ಲಿ ಸಾಲ ಇಸ್ಕೊಬೋದು. ಒಂದು ಲೋಕಲ್ ಕರೆನ್ಸಿನಲ್ಲಿ ಸಾಲ ಇಸ್ಕೊಬೋದು, ತಮ್ಮ ಕರೆನ್ಸಿನಲ್ಲಿ. ಇನ್ನೊಂದು ಹೊರ್ಗಡೆಯಿಂದ ಡಾಲರ್ಸಲ್ಲಿ ಇವರು ಕರೆನ್ಸಿನ ಇಸ್ಕೊಬೋದು. ಲೋಕಲ್ ಕರೆನ್ಸಿಯಲ್ಲಿ ಅವ್ರು ಸಾಲ ಮಾಡೋದು ಈಸಿ. ಏನು ಹೇಳ್ತಾರೆ, ತಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಶ್ರೀಲಂಕಾದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ನಿನ್ನ ಮನಿ ಪ್ರಿಂಟ್ ಮಾಡಿಬಿಡುಗರು ಅಂತ ಅಂದ್ಬಿಟ್ಟು ಹೇಳುತ್ತೆ. ಪ್ರಿಂಟ್ ಮಾಡಿರೋ ಮನಿಯಿಂದ ಶ್ರೀಲಂಕನ್ ಗೌರ್ಮೆಂಟು ಸಾಲ ತೊಗೊಳುತ್ತೆ, ಸಾಲ ತೊಗೊಂಡು ಖರ್ಚು ಮಾಡುತ್ತೆ. ನೋಡೋಕ್ಕೆಲ್ಲ ಚೆನ್ನಾಗೇ ಕಾಣುತ್ತೆ. ಆದರೆ ಈ ಥರ ಖರ್ಚು ಮಾಡೋದ್ರಿಂದ
ಶ್ರೀಲಂಕಾ ಸುಮ್ಮನೆ ಎಕ್ಸ್ಟ್ರಾ ಅಮೌಂಟನ್ನು ಪ್ರಿಂಟ್ ಮಾಡಿಬಿಟ್ಟು ಜನದ ಕೈಯಲ್ಲಿ ಕೊಡ್ತಿದ್ದಾರೆ. ಜನದ ಕೈಯಲ್ಲಿ ಸುಮ್ಮನೆ ಅಮೌಂಟನ್ನು ಪ್ರಿಂಟ್ ಮಾಡಿಕೊಟ್ರೆ ಜನ ಏನು ಮಾಡ್ತಾರೆ, ಡಿಮ್ಯಾಂಡ್ ಮಾಡೋದು ಜಾಸ್ತಿ ಆಗುತ್ತೆ, ಹಾಗಾಗಿ ಹಣದುಬ್ಬರ ಆಗುತ್ತೆ. ದೇರ್ಫೋರ್ ಇಲ್ಲಿ ಹಣದುಬ್ಬರ ಕಂಟಿನ್ಯೂ ಜಾಸ್ತಿ ಆಗ್ತಾ ಹೋಗಿತ್ತು ಶ್ರೀಲಂಕಾಕ್ಕೆ, ಯಾಕಂದರೆ ಲೋಕಲ್ ಕರೆನ್ಸಿನಲ್ಲಿ ಬಾರೋ ಮಾಡಿದ್ರು. ಈಗ ಶ್ರೀಲಂಕಾ ಮತ್ತೆ ಲೋಕಲ್ ಕರೆನ್ಸಿನಲ್ಲಿ ಅದು ಬಾರೋ ಮಾಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಹಣದುಬ್ಬರ ಇದೆ. ಇನ್ನೂ ಲೋಕಲ್ ಕರೆನ್ಸಿನಲ್ಲಿ ಅದೇನಾರ ಸಾಲ ಮಾಡೋಕ್ಕೆ ಹೋಯ್ತು ಅಂದರೆ ಹಣದುಬ್ಬರ ವಿಪರೀತ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಇದನ್ನು ಸ್ಟಾಪ್ ಮಾಡಿದ್ರು. ಹಾಗಾದರೆ ಹೊರ್ಗಡೆಯಿಂದ ನಾವು ಡಾಲರ್ಸನ್ನು ತೊಗೊಳೋಣ. ಹೊರ್ಗಡೆಯಿಂದ ಡಾಲರ್ಸನ್ನು ತೊಗೊಳೋಣ ಅಂದರೆ ಯಾರಾದರೂ ನಮಗೆ ಯಾವಾಗ ಸಾಲ ಕೊಡ್ತಾರೆ ಅಂದರೆ, ನಾವು ಕೂಡ ಚೆನ್ನಾಗಿ 4x ಅಥವಾ ಡಾಲರ್ಸನ್ನು ಅರ್ನ್ ಮಾಡ್ತಿದ್ರೆ, ಹೌದಪ್ಪ ಇವನು 4x ಅರ್ನ್ ಮಾಡ್ತಾನೆ, ಇವ್ನು ನಾವು ಕೊಟ್ಟಿರೋ ಸಾಲನ ವಾಪಸ್ ತೀರಿಸ್ತಾನೆ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ. ಇಲ್ಲಿ ಕೊರೋನಾಯಿಂದ, ಈ ಕಡೆ ಬಾಂಬಿಂಗಿಂದ, ಇದೆಲ್ಲದರಿಂದ ಇಂಪೋರ್ಟೇ ಇಲ್ಲಿ ಕಮ್ಮಿ, ದಟ್ ಈಸ್ ಟೂರಿಸಮ್ಮೇ ಕಮ್ಮಿ ಇರೋದ್ರಿಂದ ಇವರು, ಮತ್ತು ಎಕ್ಸ್ಪೋರ್ಟ್ಸು ಇವ್ರದ್ದು ಯಾವುದು ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಎಲ್ಲದು ಕಂಟಿನ್ಯೂ ಆಗಿ ಇವ್ರು 4x ಅರ್ನ್ ಮಾಡೋಕ್ಕೆ ಆಗ್ತಿಲ್ಲ. ಹಾಗಾಗಿ ಬೇರೆ ದೇಶದವರು ಇವರಿಗೀಗ ಡಾಲರ್ನ ಹೆಂಗೆ ಕೊಡ್ತಾರೆ, ಏನೋ ಪಾಪ ಇವ್ರು ಬೇಡ್ಕೊತಿದ್ದಾರೆ ಅಂತ ಅಂದ್ಬಿಟ್ಟು ಇಂಡಿಯಾ ಒಂದು ಸ್ವಲ್ಪ ಕೊಡ್ತೀನಿ ಅಂತು, USA ಸ್ವಲ್ಪ ಹೆಲ್ಪ್ ಮಾಡ್ತೀನಂತೂ, ಚೈನಾ ಅದು ಹೆಲ್ಪ್ ಮಾಡ್ತೀನಂತೂ, ಇವರೆಲ್ಲ ಹೆಲ್ಪ್ ಮಾಡ್ತೀನಿ ಅಂತಂದರು. ಬಟ್ ಇವರೆಲ್ಲ ಆಗಿದೆಯಲ್ಲ ಸಾಲ, ಆ ಮಟ್ಟಕ್ಕೆ ಈಗ ಹೆಲ್ಪ್ ಮಾಡೋದಕ್ಕೆ ಆಗ್ತಿಲ್ಲ. ಶ್ರೀಲಂಕಾದಲ್ಲಿ ಯಾವ ರೇಂಜಿಗೆ ಕ್ರೈಸಿಸ್ ಆಗಿದೆ ಅಂತಂದರೆ, ಒಂದು ಕಡೆ ಹಣದುಬ್ಬರ, ಇನ್ನೊಂದು ಕಡೆ ಫ್ಯೂಯಲ್ಲು ಯಾವುದೂ ಇಂಪೋರ್ಟ್ ಮಾಡ್ಕೊತಿಲ್ಲ. ಆ ಕಾರಣದಿಂದ ಫುಡ್ ಐಟಮ್ಸ್ ಸಿಗ್ತಿಲ್ಲ. ಸ್ವಲ್ಪ ಫುಡ್ ಐಟಮ್ಸು ಅದೇ ಕಾಸ್ಟ್ಲಿ ಪ್ರೈಸು. ಸ್ಕೂಲ್ಗಳೆಲ್ಲ ಬಂದ್ ಮಾಡಿದ್ದಾರೆ, ಅಂದರೆ ಪೇಪರ್ಗಳಿಲ್ಲ ಅಂದ್ಬಿಟ್ಟು ಎಕ್ಸಾಮ್ ನಡೆಸೋದಕ್ಕಾಗ್ತಿಲ್ಲ ಅವರಿಗೆ. ಅಂಥ ಒಂದು ಸಿಚುವೇಶನಿಗೆ ಇವಾಗ ಶ್ರೀಲಂಕಾ ಬಂದು ನಿಂತಿದೆ. ಸೊ ಇಂಥ ಸಿಚುವೇಶನಲ್ಲಿ ಶ್ರೀಲಂಕಾ ಹೇಳ್ತಿದೆ, ಶ್ರೀಲಂಕಾ ಎರಡೂ ಕೈ ಎತ್ಬಿಟ್ಟು ನನ್ನ ಕೈಲಿ ದುಡ್ಡು ಕೊಡೋಕ್ಕಾಗಲ್ಲಪ್ಪ, ಐ ಆಮ್ ಸಾರಿ ಅಂತಂದ್ಬಿಟ್ಟು ಹೇಳ್ತಿದೆ. ಆಯಿತು, ನೀನು ದುಡ್ಡು ಕೊಡೋಕ್ಕಾಗಲ್ಲ ಅಂತಂದರೆ ಈಗ ನಿನ್ನ ದೇಶ ಹಂಗಾರೆ ಸರಿ ಇಲ್ಲ, ನಿನ್ನ ದೇಶದ ಲೆವೆಲ್ ಕಮ್ಮಿ ಆಗುತ್ತೆ ವರ್ಲ್ಡಲ್ಲಿ, ಯಾರೂ ನಿನಗೆ ಸಾಲ ಕೊಡಲ್ಲ, ಯಾರೂ ನಿನ್ನ ಜೊತೆ ವ್ಯಾಪಾರ ವಹಿವಾಟು ಮಾಡಲ್ಲ, ಅದೆಲ್ಲದಕ್ಕೂ ಎದುರ್ಕೊತಾರೆ, ಇದೆಲ್ಲ ಸಿಚುವೇಶನ್ ಬಂದಿದೆ. ಹಂಗಾರೆ ಇದರಿಂದ ಪಾರಾಗೋದು ಹೆಂಗೆ? ಎಲ್ಲ ಜನನೂ ಈ ರಾಜಪಕ್ಷ ಫ್ಯಾಮಿಲಿ ಆಗೇನಷ್ಟು ಬೈತಾ ಇದ್ದಾರೆ. ಅಂಥ ಟೈಮಲ್ಲಿ ಇವಾಗ ಇವ್ರು ಇದನ್ನು ಹೆಂಗೆ ಪಾರಾಗ್ತಾರೆ ಅಂತಂದರೆ, ಒಂದು ಈ ಕಡೆ ಲೋಕಲ್ ಕರೆನ್ಸಿನಲ್ಲಿ ಬಾರೋ ಮಾಡ್ಕೊಳೋಣ ಅಂದರೆ ಲೋಕಲ್ ಕರೆನ್ಸಿನಲ್ಲಿ ಬಾರೋ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಆಗಲೇ ಹಣದುಬ್ಬರ ಆಗಿದೆ. ಇಲ್ಲಿಂದ ಬೇರೆ ದೇಶಗಳಿಗೆ ಕೇಳೋಣ ಅಂದರೆ ಬೇರೆ ದೇಶ ಎಲ್ಲರೂ ಶ್ರೀಲಂಕಾಗೆ ಚಾಳಿಟು ಬಿಟ್ಟಿದ್ದಾರೆ, ಯಾಕಂದರೆ ನಿನ್ನ ಹತ್ರ ದುಡ್ಡೇ ಇಲ್ಲ, ನಾವೀಗ ನಿನಗೆ ಹೆಂಗೆ ಸಾಲ ಕೊಡೋದು ಅಂತ. ಇಂಥ ಟೈಮಲ್ಲಿ ಶ್ರೀಲಂಕಾಗಿರುವಂಥ ಏಕೈಕ ದಾರಿ ಏನಂತಂದರೆ, ಇವ್ರು ಹೋಗ್ಬಿಟ್ಟು IMF ಹತ್ರ ಕೇಳಬೇಕು. IMF ಹತ್ರ ಮುಂಚೆ ಆಲ್ರೆಡಿ ಸಾಲ ಮಾಡಿದ್ದಾರೆ, ಈಗ ಮತ್ತೆ IMF ಹತ್ರ ಸಾಲ ಮಾಡೋಕ್ಕೆ ಹೋಗ್ತಿದ್ದಾರೆ. IMF ಸುಮ್ಮನೆ ಸಾಲ ಕೊಡಲ್ಲ, ಅವ್ರ ಕಂಡೀಷನ್ಸ್ ಹಾಕ್ತಾರೆ. ನಿಮ್ಮ ದೇಶಕ್ಕೆ ಚೆನ್ನಾಗಿ ಇಂಪೋರ್ಟ್ ಬರೋ ಥರ ನೀವು ಬಿಟ್ಕೊಬೇಕು, ಯುರೋಪಿಯನ್ ಗೂಡ್ಸ್ಗಳೇನಿದ್ದಾವೆ ಅವೆಲ್ಲವೂ ನಿಮ್ಮ ದೇಶಕ್ಕೆ ನೀವು ನಿಮ್ಮ ಮಾರ್ಕೆಟನ್ನು ಕೊಡಬೇಕು ಅವರಿಗೆ, ಈ ಥರದ್ದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗುತ್ತೆ. ಸೊ ಹಾಗಾಗಿ ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಇದ್ದು ಮತ್ತೆ ಇವರು IMFಯಿಂದ ದುಡ್ಡನ್ನ ತೊಗೊಂಡು ಮತ್ತೆ ರಾಜಪಕ್ಷ ಸಾಹೇಬರು ಈ ಥರ ಜನನ ತನ್ನಿಗೆ ಹೊಲಿಸ್ಕೊಳೋದಕ್ಕೋಸ್ಕರ ಅನ್ವಾಂಟೆಡ್ ಸ್ಪೆಂಡಿಂಗ್ಗಳನ್ನು ಮಾಡಿದ್ರು ಅಂದರೆ ಮತ್ತೆ ಪದೇ ಪದೇ ಇದೇ ಸೈಕಲಲ್ಲೇ ಶ್ರೀಲಂಕಾ ಬೀಳ್ತಾ ಹೋಗುತ್ತೆ. ಆ ಕಾರಣದಿಂದ ಇದೇನು ದೇಶ ಡೆಪ್ತಲ್ಲಿ ಹೋಯ್ತು ಅಂದರೆ ಅದನ್ನು ನಾವು ಸೋವರಿನ್ ಡೆಪ್ಟ್ ಅಂತ ಹೇಳ್ತೀವಲ್ಲ, ಈ ಡೆಪ್ತು ಇಲ್ಲಿ ಜಾಸ್ತಿ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಖಂಡಿತವಾಗಿಯೂ IMFಯಿಂದನೇ ಇದು ಲೋನ್ ತೊಗೊಳುತ್ತೆ. ಜೊತೆಗೆ IMF ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಹೇಳುತ್ತೆ. ಅದನ್ನ ಈ ಆರ್ಟಿಕಲ್ನ ದ ಹಿಂದೂ 15th ಏಪ್ರಿಲ್ ಇಂಟರ್ನ್ಯಾಷನಲ್ ರಿಲೇಷನ್ನು ಸೋಲಮನ್ ಐಲ್ಯಾಂಡ್ಸ್ ಅಂಡರ್ನಲ್ಲಿ ಹಾಕಿದ್ದೀನಿ. ಸೊ ಸೋಲಮನ್ ಐಲ್ಯಾಂಡ್ಸಿಂದು ಗಲಾಟೆ ನಡೀತಿದೆ. ಈ ಆರ್ಟಿಕಲ್ನ ನಿಮಗೆ ಕಂಪ್ಲೀಟ್ ಅರ್ಥ ಆಗಬೇಕಾದ್ರೆ ಮೊದಲನೇದಾಗಿ ಇದಕ್ಕೆ ನಾವು ಬೇಸಿಕ್ಸ್ ತಿಳ್ಕೊಬೇಕು. ಸೊ ಬೇಸಿಕ್ಸ್ನ ನಾನು ಫಸ್ಟ್ ಏನಂತ ಹೇಳ್ತೀನಿ. ಸೊಲೊಮನ್ ಐಲ್ಯಾಂಡ್ಸ್ ಅಂತಂದರೆ ಇದು ನಾವು ಏನು ಆಸ್ಟ್ರೇಲಿಯಾ ನೋಡ್ತಿದ್ದೀವಲ್ಲ, ಈ ಆಸ್ಟ್ರೇಲಿಯಾ ಹತ್ರ ಪೆಸಿಫಿಕ್ ಓಷನ್ ಇದೆಯಲ್ಲ, ಪೆಸಿಫಿಕ್ ಓಷನಲ್ಲಿ ಇಲ್ಲಿರುವಂಥದ್ದು ಸೊಲೊಮನ್ ಐಲ್ಯಾಂಡ್ಸ್. ಇದರ ಕ್ಯಾಪಿಟಲ್ ಸಿಟಿ ಬಂದು ಹೋನಿಯಾರ ಕ್ಯಾಪಿಟಲ್ ಸಿಟಿ ಇದ್ರದ್ದು ಸೋಲಮನ್ ಐಲ್ಯಾಂಡ್ಸಿಂದು. ಈ ಸೋಲಮನ್ ಐಲ್ಯಾಂಡ್ಸಲ್ಲಿ ಪ್ರಾಬ್ಲಮ್ ನಡೀತಿದೆ. ಏನು ಪ್ರಾಬ್ಲಮ್ ನಡೀತಿದೆ ಅದು ನಾವು ನಂತರ ನೋಡೋಣ. ಫಸ್ಟ್ ಆಫ್ ಆಲ್ ಈ ಸೋಲಮನ್ ಐಲ್ಯಾಂಡ್ಸ್ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ನೋಡಿದಾಗ, ಮುಂಚೆ ನಾವು ಓದ್ತಿದ್ವಿ ಆಸ್ಟ್ರೇಲಿಯಾ ಈಸ್ ದ ಓನ್ಲಿ ಕಂಟ್ರಿ ವಿಚ್ ಇಸ್ ಎ ಕಾಂಟಿನೆಂಟ್ ಅಂತ ಹೇಳ್ತಿದ್ವಿ. ಅದಾದಮೇಲೆ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಅಲ್ಲ, ಆಸ್ಟ್ರೇಲಿಯಾ ಆ್ಯಂಡ್ ಓಷಾನಿಯಾ, ಆಸ್ಟ್ರೇಲಿಯಾ ಜೊತೆ ಇಲ್ಲಿ ಬೇರೆ ಬೇರೆ ಇರುವಂಥ ಐಲ್ಯಾಂಡ್ಗಳೆಲ್ಲ ಸೇರಿಸ್ಬಿಟ್ಟು ಆಸ್ಟ್ರೇಲಿಯಾ ಆ್ಯಂಡ್ ಓಷಾನಿಯಾನ ಕಾಂಟಿನೆಂಟ್ ಅಂತ ಮಾಡಿದ್ವಿ. ಅದರಲ್ಲಿ ಯಾವ್ದು ಬರುತ್ತೆ ಅಂದರೆ ಆಸ್ಟ್ರೇಲೇಷಿಯಾ ಅಂತ ಬರುತ್ತೆ, ಮೆಲನೇಷಿಯಾ ಅಂತ ಬರುತ್ತೆ, ಮೈಕ್ರೋನೇಷಿಯಾ ಅಂತ ಬರುತ್ತೆ, ಪಾಲಿನೇಷಿಯಾ ಅಂತ ಬರುತ್ತೆ. ಇವೆಲ್ಲ ಕೂಡ್ಬಿಟ್ಟು ಈಗ ನಾವು ಕಾಂಟಿನೆಂಟು ಆಸ್ಟ್ರೇಲಿಯಾ ಆ್ಯಂಡ್ ಓಷಾನಿಯಾ ಅಂತ ಅಂದ್ಬಿಟ್ಟು ನಾವು ಕಾಂಟಿನೆಂಟ್ ಮಾಡಿರುವಂಥದ್ದು. ಈ ಕಾಂಟಿನೆಂಟಲ್ಲಿ ಸೊಲೊಮನ್ ಐಲ್ಯಾಂಡ್ಸ್ ಇಲ್ಲಿದೆ. ಅಂದರೆ ಸೊಲೊಮನ್ ಐಲ್ಯಾಂಡ್ಸು ಮೆಲನೇಷಿಯಾ ಅನ್ನೋ ಒಂದು ಗ್ರೂಪಲ್ಲಿ ಬರುತ್ತೆ. ಈಗ ಸೊಲೊಮನ್ ಐಲ್ಯಾಂಡ್ಸ್ ಎಲ್ಲಿ ಬರುತ್ತೆ ಅಂದರೆ ಆಸ್ಟ್ರೇಲಿಯಾ ಮತ್ತು ಓಷಾನಿಯಾ ಕಾಂಟಿನೆಂಟಲ್ಲಿ ಬರುತ್ತೆ. ಈ ಕಾಂಟಿನೆಂಟಲ್ಲಿ ಯಾವ ಗ್ರೂಪಿಂಗಲ್ಲಿ ಬರುತ್ತೆ ಅಂದರೆ ಮೆಲನೇಷಿಯಾ ಗ್ರೂಪಿಂಗಲ್ಲಿ ಬರುತ್ತೆ. ಇದು ನಿಮಗೊಂದು ಗೊತ್ತಿರಲಿ. ಓಕೆ, ಹಾಗಾದರೆ ಈ ಒಂದು ಸೊಲೊಮನ್ ಐಲ್ಯಾಂಡ್ಸಿಂದು ಏನು ಪ್ರಾಬ್ಲಮ್ಮು ಅಂತ ನೋಡೋದಾದರೆ, ಏನು ಈ ಸೊಲೊಮನ್ ಐಲ್ಯಾಂಡ್ಸ್ ಇದೆಯಲ್ಲ, ಈ ಸೊಲೊಮನ್ ಐಲ್ಯಾಂಡ್ಸು 1970s ಇಂಡಿಪೆಂಡೆಂಟ್ಗೊಂಡ್ಬಿಟ್ಟು ಇದು ಕಾನ್ಸ್ಟಿಟ್ಯೂಷನಲ್ ಮೊನಾರ್ಚು ಬ್ರಿಟಿಷ್ ಅಂಡರ್ ಇರೋವಂಥ ಐಲ್ಯಾಂಡು. ಅಂದರೆ ರಾಣಿ ಅಂಡರು ನಾವು ಕಾನ್ಸ್ಟಿಟ್ಯೂಷನ್ ಮೊನಾರ್ಚ್ ನಮ್ಮನ್ನು ನಾವು ಆಳ್ಕೊತೀವಿ ಅಂತ ಅಂದ್ಬಿಟ್ಟು ಬ್ರಿಟಿಷ್ ಅಂಡರ್ ಇರುವಂಥ ಈ ಸೊಲೊಮನ್ ಐಲ್ಯಾಂಡು. ಈ ಸೊಲೊಮನ್ ಐಲ್ಯಾಂಡ್ ಇಂಡಿಪೆಂಡೆನ್ಸ್ ಆದಮೇಲೆ ಏನಾಯ್ತಂದರೆ ಆ ದೇಶದೊಳಗಡೆ ಸಿವಿಲ್ ವಾರ್ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು.
ಆ ದೇಶದ ಒಳಗಡೆ ಸಿವಿಲ್ ವಾರ್ ನಡೆಯಕ್ಕೆ ಸ್ಟಾರ್ಟ್ ಆದಾಗ ಈ ಸಿವಿಲ್ ವಾರನ್ನ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಈಗ ಇಂಡಿಪೆಂಡೆಂಟ್ ಆದಂತಹ ಸೋಲೊಮನ್ ಐಲ್ಯಾಂಡಿಗೆ ಇರಲಿಲ್ಲ. ಹಾಗಾಗಿ ಸೋಲೊಮನ್ ಐಲ್ಯಾಂಡ್ ಏನು ಮಾಡ್ತು, ತನ್ನ ಪಕ್ಕ ಇದ್ದಂಥ ಪವರ್ಫುಲ್ ಕಂಟ್ರಿ ಆಸ್ಟ್ರೇಲಿಯಾ ಜೊತೆ ಸೆಕ್ಯೂರಿಟಿ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟು, ನೋಡ್ರಿ ಈ ಥರ ಎತ್ನಿಕ್ ಕ್ಲಾಶ್ ಎಲ್ಲ ನಡೀತಿದೆ, ಇದನ್ನು ಸರಿ ಮಾಡೋದಕ್ಕೆ ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂದ್ಬಿಟ್ಟು ಮಿಲಿಟರಿ ಅಗ್ರಿಮೆಂಟ್ಗಳು ಮಾಡ್ಕೊಂತು. ವಂಡರ್ಫುಲ್. ದೆನ್ ಅದಾದಮೇಲೆ ಈ ಸೊಲೊಮನ್ ಐಲ್ಯಾಂಡ್ ಇದೆಯಲ್ಲ, ಈ ಸೊಲೊಮನ್ ಐಲ್ಯಾಂಡ್ ಜೊತೆ ಒಳ್ಳೆ ರಿಲೇಷನ್ಶಿಪ್ಪನ್ನು ತೈವಾನ್ ಹಿಡ್ಕೊಂಡಿತ್ತು. ಆ್ಯಕ್ಚುಲಿ ತೈವಾನ್ ಈಸ್ ನಾಟ್ ಪಾರ್ಟ್ ಆಫ್ ಚೈನಾ ಮತ್ತು ತೈವಾನು ಬೇರೆ ಬೇರೆ. ತೈವಾನು ನಾವು ಸಪ್ರೇಟ್ ದೇಶ ಅನ್ನೋ ಇವರಿಬ್ರದ್ದು ಗಲಾಟೆ ತುಂಬಾ ನಡೀತಿದೆ. ಅದು ನಮ್ಮ ಮುಂದೆ ಯಾವ್ದಾರ ಆರ್ಟಿಕಲ್ಗಳಲ್ಲಿ ನಾನು ಹೇಳ್ತೀನಿ. ಸದ್ಯಕ್ಕೆ ಏನು ತಿಳ್ಕೊಳ್ರಿ, ಈ ಸೊಲೊಮನ್ ಐಲ್ಯಾಂಡ್ ಜೊತೆಗೆ ತೈವಾನ್ ಒಳ್ಳೆ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಿತ್ತು. ಆ ಥರ ಸಂದರ್ಭದಲ್ಲಿ ಚೈನಾ ಈ ತೈವಾನ್ ಯಾಕೆ ಎಸ್ಟಾಬ್ಲಿಷ್ ಮಾಡಬೇಕು, ತೈವಾನೇ ಫಸ್ಟ್ ಆಫ್ ಆಲ್ ನಮ್ಮ ದೇಶದೊಂದು ಭಾಗ ಅಂತ ನಾವು ವಾದ ಮಾಡ್ತಿದ್ದೀವಿ. ಹಾಗಾಗಿ ನಾವೇ ಸೊಲೊಮನ್ ಜೊತೆ ಚೆನ್ನಾಗಿ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು 2019ಕ್ಕೆ ಇವರು ಹೋಗ್ಬಿಟ್ಟು ಅವಾಗ ಆದಂತಹ ಪ್ರೆಸಿಡೆಂಟ್ ಏನು ಗೌರ್ಮೆಂಟ್ ಇರುತ್ತೆ ಆ ಗೌರ್ಮೆಂಟ್ ಜೊತೆಗೆ ಚೈನಾ ಒಳ್ಳೆ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡ್ತು. ಸೊ ಚೈನಾ ಇವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಿ ಚೈನಾ ತನ್ನ ಪ್ರಾಜೆಕ್ಟ್ಸ್ಗಳನ್ನೆಲ್ಲದನ್ನು ಸೊಲೊಮನ್ ಐಲ್ಯಾಂಡ್ಸಲ್ಲಿ ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಅಂದರೆ ಸೊಲೊಮನ್ ಐಲ್ಯಾಂಡಲ್ಲಿ ಏನೇನು ರಿಸೋರ್ಸ್ ಇರುತ್ತೆ ಆ ರಿಸೋರ್ಸನ್ನೆಲ್ಲ ಇವ್ರು ಬಗೆದ್ಬಿಟ್ಟು ಚೈನಾ ತನಿಗೆ ಹೇಳ್ಕೊಳೋದಕ್ಕೆ, ಜೊತೆಗೆ ಇಲ್ಲಿ ಮಿಲಿಟ್ರಿ ಇದನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಒಂದು ಸ್ಟ್ರಾಟಜಿಕ್ ಜಾಗನ ಮಾಡಿಡ್ಕೊಳಕ್ಕೆ, ಯಾಕಂದರೆ ಐಲ್ಯಾಂಡ್ ಇದೆಯಲ್ಲ ಪೆಸಿಫಿಕ್ ಓಷನಲ್ಲಿ, ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಚೈನಾ ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಈ ಥರ ಚೈನಾ ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಆಯಿತೋ, ಇಲ್ಲಿ ಇರುವಂಥ ಜನ ಆವಾಗ ಎಲೆಕ್ಟ್ ಆದಂಥ ಗೌರ್ಮೆಂಟ್ ಆಗಲಿ ಅಥವಾ ಚೈನಾದ ಈ ಪ್ರಿನ್ಸಿಪಲ್ ಆಗಲಿ ಇವ್ರಿಗೆ ಗೊತ್ತಿರೋ ಕಾರಣದಿಂದ ಜನ ಎಲ್ಲ ದಂಗೆದ್ಬಿಟ್ಟು ನಮಗೆ ಈ ಚೈನಾನೂ ಬೇಡ, ಈ ಚೈನಾ ಜೊತೆ ರಿಲೇಷನ್ಶಿಪ್ಪು ಬೇಡ, ಈ ಗೌರ್ಮೆಂಟು ಬೇಡ, ಜೊತೆಗೆ ಅವ್ರು ಮಾಡ್ತಿರೋಂಥ ಪ್ರಾಜೆಕ್ಟು ಬೇಡ ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಅಂದರೆ ಅಲ್ಲಿರೋ ಜನ ಎಲ್ಲ ಚೈನಾದ ಪ್ರಾಜೆಕ್ಟ್ಸ್ ಮೇಲೆ ಇವರು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಚೈನಾ ಪ್ರಾಜೆಕ್ಟ್ಸ್ ಮೇಲೆ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಚೈನೀಸ್ ಪ್ರೆಸಿಡೆಂಟಿಗೆ ಭಯ ಆಗ್ಬಿಡ್ತು. ಅಯ್ಯೋ ನಮ್ಮ ಪ್ರಾಜೆಕ್ಟ್ಸ್ಗಳು, ಆಮೇಲೆ ನಮ್ಮ ಚೈನಾ ಜನ ಎಲ್ಲ ಹೋಗ್ಬಿಟ್ಟು ಸೊಲೊಮನ್ ಐಲ್ಯಾಂಡ್ಸಲ್ಲಿ ಬಿಲ್ಡ್ ಮಾಡ್ತಿದ್ದೀವಲ್ಲ, ಹಾಗಾಗಿ ನಮಗೆ ಈ ಹೂಡಿಕೆಗೆ ಇದಕ್ಕೆ ಎಲ್ಲ ಅಡ್ಡ ಆಗಿಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಇವರು ಸೊಲೊಮನ್ ಐಲ್ಯಾಂಡ್ ಜೊತೆ ಹೊಸ ಒಂದು ಅಗ್ರಿಮೆಂಟಿಗೆ ಪ್ಲ್ಯಾನ್ ಮಾಡ್ತಿದ್ದಾರೆ. ದಟ್ ಈಸ್ ಚೈನಾ ಸೊಲೊಮನ್ ಐಲ್ಯಾಂಡ್ ಸೆಕ್ಯೂರಿಟಿ ಕೋಆಪರೇಷನ್ ಡೀಲ್. ಇದ್ರ ಪ್ರಕಾರ ಏನಂತೆ, ಹೆಚ್ಚು ಕಮ್ಮಿ ಈ ವ್ಯಕ್ತಿ ಸೊಲೊಮನ್ ಐಲ್ಯಾಂಡನ್ನು ಮಾರ್ಕೊಂಡಂಗೆ ಲೆಕ್ಕ. ಅಂದರೆ ಚೈನಾಗೇನಾದ್ರೂ ಇಲ್ಲಿ ನಮ್ಮ ಪ್ರಾಜೆಕ್ಟ್ಸ್ ಮೇಲೆ ನಮ್ಮ ಜನದ ಮೇಲೆ ಅಟ್ಯಾಕ್ ಆಗ್ತಿದೆ ಅಂತ ಅನ್ನಿಸ್ತು ಅಂದರೆ ಇವರು ಡೈರೆಕ್ಟ್ರಿ ಮಿಲಿಟ್ರಿ ಮತ್ತು ಪೊಲೀಸ್ ಕರ್ಕೊಂಡು ಒಳಗೆ ಬರ್ಬೋದಂತೆ. ಜೊತೆಗೆ ಇದನ್ನು ಲಾಜಿಸ್ಟಿಕ್ ಅಂತಂದರೆ ಈಗ ಯಾವ್ದಾರ ಒಂದು ಚೈನಾದ ಹಡಗು ಈ ಕಡೆ ಹೋಗ್ತಿತ್ತಂದರೆ ಬೇಕಾದ್ರೆ ಸೊಲೊಮನ್ ಐಲ್ಯಾಂಡಲ್ಲಿ ಬಂದುಬಿಟ್ಟು ರೀಫ್ಯೂಲಿಂಗ್ ಮಾಡ್ಕೊಳೋದು, ರೆಸ್ಟ್ ತೊಗೊಳೋದು ಅವನ್ನೆಲ್ಲ ಮಾಡ್ಬೋದಂತೆ. ಆ ಥರ ತನ್ನ ದೇಶನ ಚೈನಾಗಿದು ಕೊಟ್ಬಿಟ್ಟಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಅಗ್ರಿಮೆಂಟ್ ಇದು. ಈ ಅಗ್ರಿಮೆಂಟ್ ನೋಡ್ಬಿಟ್ಟು ಇಲ್ಲಿ ಜನ ದಂಗೆ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಈ ಸೊಲೊಮನ್ ಐಲ್ಯಾಂಡ್ ಹಂಗಾರೆ ಚೈನಾ ಕೈಯಲ್ಲಿ ಸೇರಿಬಿಡ್ತು ಅಂತಂದರೆ ನಾವೇನು ಮಾಡಬೇಕು ಅನ್ನೋ ಒಂದು ಭಯ ಈ ಕಡೆ ಆಸ್ಟ್ರೇಲಿಯಾಗೂ ಇದೆ. ಆಸ್ಟ್ರೇಲಿಯಾಗಿದೆ ಅಂದರೆ ಆಬ್ವಿಯಸ್ಲಿ ನಾವು ಏನು ಕ್ವಾಡ್ ಗ್ರೂಪಿಂಗ್ ಇದೆ ಅಥವಾ ಔಕಾಸ್ ಗ್ರೂಪಿಂಗ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಅಥವಾ ಕ್ವಾಡ್ ಗ್ರೂಪಿಂಗ್ ಅಂತ ಹೇಳ್ತೀವಿ, ಇದೆಲ್ಲದರಲ್ಲೂ USA, ಆಸ್ಟ್ರೇಲಿಯಾ, ಇಂಡಿಯಾ ಎಲ್ಲ ಒಂದು ಕಡೆ ಇರೋದ್ರಿಂದ ಆಸ್ಟ್ರೇಲಿಯಾಗೆ ಹೆಂಗೆ ಭಯ ಸ್ಟಾರ್ಟ್ ಆಯಿತೋ ಅದೇ ಭಯ US-ಗೂ ಸ್ಟಾರ್ಟ್ ಆಯಿತು. ಹಾಗಾಗಿ ಫೆಬ್ರವರಿ 13 ಆವಾಗಲೇ ಹೇಳಿದ್ರು US, ಯಾಕೋ ಚೈನಾ ಕೈಯಲ್ಲಿ ಸೇರಂಗಿದೆಪ್ಪ ಇದು ಸೊಲೊಮನ್ ಐಲ್ಯಾಂಡು, ಹಾಗಾಗಿ ನಾನೊಂದು ಎಂಬೆಸಿನ ಕ್ರಿಯೇಟ್ ಮಾಡ್ತೀನಿ ಅಂತಂದ್ಬಿಟ್ಟು ಇವರು ಡಿಸೈಡ್ ಮಾಡಿದ್ರು. ಹಂಗಾರೆ ಎಂಬೆಸಿ ಇರಲಿಲ್ವಾ USA ಸೊಲೊಮನ್ನಲ್ಲಿ? ಮುಂಚಿತವಾಗಿತ್ತು, ಆಮೇಲೆ ಅದನ್ನು ತೆಗೆದುಬಿಟ್ರು, ನಿರಾಕರಿಸಿದ್ರು. ಎಂಬೆಸಿ ತೆಗೆದುಬಿಟ್ಟು ಈ ಸೊಲೊಮನ್ನಿಗೋಸ್ಕರ ಯಾಕೊಂದು ಎಂಬೆಸಿ, ಪಕ್ಕ ಇರೋ ಯಾವುದಾದ್ರು ದೇಶದಿಂದ ಕಳಿಸ್ಬಿಟ್ಟು ನಾವು ಅಂದರೆ ಅದನ್ನು ಕನ್ಸುಲರ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಕನ್ಸುಲರ್ನ ಕಳಿಸ್ಬಿಟ್ಟೆ ನೋಡ್ಕೊಳ್ಳೋಣ, ಇಲ್ಲೇ ಸಪರೇಟ್ ಎಂಬೆಸಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಮೆರಿಕ ಬಿಟ್ಟಿತ್ತು. ಇವಾಗ ಚೈನಾ ಯಾವಾಗ ಸೊಲೊಮನ್ ಐಲ್ಯಾಂಡ್ ಕಡೆ ಗಮನ ಕೊಡ್ತಿದೆಯೋ ಹಾಗಾಗಿ ಅಮೆರಿಕ ಇದನ್ನು ಭಯಗೊಂಡ್ಬಿಟ್ಟು ಇಲ್ಲ ಬೇಡಪ್ಪ ನಾವು ಒಂದು ಎಂಬಸಿನ ಕ್ರಿಯೇಟ್ ಮಾಡೋಣ ಅಂತಂದ್ಬಿಟ್ಟು ಹೇಳಿದ್ರು. ಸೊ ಇಷ್ಟು ನಮಗೆ ಓವರ್ ಆಲ್ ಬ್ಯಾಕ್ಗ್ರೌಂಡು ಈ ಸೊಲೊಮನ್ ಐಲ್ಯಾಂಡಿಂದ ಏನು ಕ್ರೈಸಿಸ್ ನಡೀತಿದೆ ಅಂತ. ಈಗ ನೀವು ಈ ಆರ್ಟಿಕಲ್ ಓದಿದ್ರೆ, ರೆಡ್ ಸ್ಟಾರ್ ಓವರ್ ಸೊಲೊಮನ್ ಐಲ್ಯಾಂಡ್ ಅನ್ನೋ ನೀವು ಆರ್ಟಿಕಲ್ ಓದಿದ್ರೆ ನಿಮಗಿದು ಡೀಟೇಲ್ ಆಗಿ ಗೊತ್ತಾಗುತ್ತೆ. ಈ ಆರ್ಟಿಕಲ್ ಆಬ್ವಿಯಸ್ಲಿ ಕಾಪರೇಜ್ ಆ್ಯಪ್ನಲ್ಲಿ ಅಥವಾ ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇದೇ ಆರ್ಟಿಕಲ್ ನಾನು ಮಾರ್ಕ್ ಮಾಡಿಬಿಟ್ಟು ಹಾಕಿದ್ದೀನಿ. ನೀವು ನಾನು ಮಾರ್ಕ್ ಮಾಡಿರೋದು ಅಷ್ಟು ಓದಿದ್ರೂ ಸಾಕು, ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ. ಸೊ ಇಷ್ಟು ಇವತ್ತಿನ ಇಂಪಾರ್ಟೆಂಟ್ ದ ಹಿಂದೂ ನ್ಯೂಸ್ ಪೇಪರ್ ಆರ್ಟಿಕಲ್ಸ್. ಹಾಗಾದರೆ ಇನ್ನೂ ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೀವು ಬಿಟ್ಟಿದ್ದೀರಲ್ಲ ಅಂತ ನೀವು ಹೇಳೋದಾದರೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಯಾವುದೋ ಆರ್ಟಿಕಲನ್ನು ಬಿಟ್ಟಿದ್ದೀವಿ ಅಂತ ಅನ್ಕೊಂಬೇಡಿ, ನಾವು ಯಾವ ಆರ್ಟಿಕಲ್ನೂ ಬಿಡೋದಿಲ್ಲ. ಈ ಕೆಲವು ಆರ್ಟಿಕಲ್ಗಳನ್ನು ನಾವು ಸೇವ್ ಮಾಡಿ ಇಟ್ಕೊಂಡಿರ್ತೀವಿ, ಸೊ ದಟ್ ಅದನ್ನು ನೆಕ್ಸ್ಟ್ ದಿನಗಳಲ್ಲಿ ಅದನ್ನು ಇನ್ನೊಂದೆರಡು ಆರ್ಟಿಕಲ್ ಜೊತೆ ಬಂದಾಗ ಆ ಒಂದು 2-3 ನಾವು ಇಕ್ಕಟ್ಟ ಮಾಡಿಕೊಂಡು ಒಂದೇ ಸತಿ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಥ್ಯಾಂಕ್ ಯು. ಜೈ ಹಿಂದ್.